ನಮ್ಮ 10ನೇ ತರಗತಿಗೆ ಇರುವಂಥ 3ನೇ ಪಾಠ ಜೆಂಟಲ್‌ಮೆನ್ ಆಫ್ ರಿಯೋ ಆ್ಯಂಡ್ ಮೆಡಿಯೋ. ಇದನ್ನು ಬರೆದವರು ಎ ಸೆಡಿಲೋ ಅವರು. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸ್ಟೋರಿ. ಮತ್ತು ಈ ಪಾಠವನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋದಲ್ಲಿ ಈ ಪಾಠದ ಮೇಲೆ ಕೇಳುವಂಥ ಯಾವುದೇ ಪ್ರಶ್ನೆಗಳಿಗೆ ನೀವು ಆರಾಮಾಗಿ ಉತ್ತರಿಸಬಲ್ಲಿರಿ. ಓಕೆ, ದಿಸ್ ಇಸ್ ರಾಜು. ವೆಲ್ಕಮ್ ಟು ಎ ಸ್ಮಾರ್ಟ್ ಟರ್ನ್ ಟೀಮ್. ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಇದು ಥರ್ಡ್ ಲೆಸನ್. ಇದು ಜೆಂಟಲ್‌ಮೆನ್ ಆಫ್ ರಿಯೋ ಆ್ಯಂಡ್ ಮೆಡಿಯೋ. ಎ ಸೆಡಿಲೋ ಅವರು ಬರೆದಂಥದ್ದು. ಈ ಪಾಠ ನಮ್ಮ ನೆಟಿವಿಟಿ ಅಂಡರ್ದಲ್ಲಿ ಬರುತ್ತೆ. ನೆಟಿವಿಟಿ ಅಂತಂದರೆ ನಮ್ಮ ದೇಶ, ನಮ್ಮ ಭಾಷೆ ಅಂತ ಏನಂತೇವೆ ನೋಡ್ರಿ, ನಮ್ಮ ಮೂಲ ಅಂತ ಅನ್ಕೋತೇವೆ ನೋಡ್ರಿ, ನಮ್ಮದು ಅನ್ಕೋತೇವಲ್ಲ. ಸೊ ಆ ವಿಷಯಕ್ಕೆ ಸಂಬಂಧಪಟ್ಟಂಥ ಈ ಪಾಠ ಆಗಿದೆ. ಇದಾದ ನಂತರ ಐ ಆಮ್ ದ ಲ್ಯಾಂಡ್ ಅಂತ ಬರುತ್ತೆ, ಅದು ಕೂಡ ನೆಟಿವಿಟಿಗೆ ಸಂಬಂಧಪಟ್ಟಂಥ ಪೋಯಮ್ ಆಗಿದೆ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ದಿ ಲೆಸನ್. ಬಿಫೋರ್ ಗೋಯಿಂಗ್ ಟು ದಿ ಲೆಸನ್, ನಾವು ಇದನ್ನು ಬರೆದವರು ಎ ಸೆಡಿಲೋ. ಅದನ್ನು ನಾವು ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ಮಾಡಬೇಕು. ಎ ಸೆಡಿಲೋ ಅವರು ಬರೆದದ್ದು. ಸೊ ಅವ್ರ ಬಗ್ಗೆ ಲಿಟಲ್ ಬಿಟ್ ಇನ್ಫಾರ್ಮೇಷನ್ ನಾನು ಕಲೆಕ್ಟ್ ಮಾಡಿದ್ದೀನಿ. ಇದನ್ನು ಅವ್ರ ಟೆಕ್ಸ್ಟ್ ಬುಕ್ದಲ್ಲಿ ಕೊಟ್ಟಿಲ್ಲ, ಬಟ್ ಐ ಹ್ಯಾವ್ ಕಲೆಕ್ಟೆಡ್ ಫ್ರಮ್ ದಿ ಇಂಟರ್ನೆಟ್ನ ಕಲೆಕ್ಟ್ ಮಾಡಿ ಕೊಡ್ತಾ ಇದ್ದೀನಿ. 1902, 1982. ಆ್ಯಂಡ್ ಎ ಸೆಡಿಲೋ ವಾಸ್ ಬೋರ್ನ್ ಇನ್ ನ್ಯೂ ಮೆಕ್ಸಿಕೋ. ಅವರು ಹುಟ್ಟಿದ್ದು ನ್ಯೂ ಮೆಕ್ಸಿಕೋದಲ್ಲಿ. ಆ್ಯಂಡ್ ಲಿವ್ಡ್ ಇನ್ ದ ಸೌತ್ ವೆಸ್ಟ್ ಆಫ್ ದ ಯುನೈಟೆಡ್ ಸ್ಟೇಟ್ಸ್. ಆ್ಯಂಡ್ ಹಿ ವಾಸ್ ಆಫ್ ಸ್ಪ್ಯಾನಿಷ್ ಡಿಸೆಂಡೆಂಟ್. ಇದು ಇಂಪಾರ್ಟೆಂಟು, ಸ್ಪ್ಯಾನಿಷ್ ಅನ್ನೋದು. ಯಾಕೆ ಸ್ಪ್ಯಾನಿಷ್ ಅನ್ನೋದು ಇಂಪಾರ್ಟೆಂಟ್ ಅಂತಂದರೆ ಇದೇ ಮುಂದೆ ಬರುತ್ತಾ. ಸೊ ಅದಕ್ಕಾಗಿ ಸ್ಪ್ಯಾನಿಷ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಹಿ ವಾಸ್ ಅ ರೈಟರ್. ಅವರು ರೈಟರ್ ಆಗಿದ್ದರು, ಆ್ಯಂಡ್ ಟ್ರಾನ್ಸ್ಲೇಟರ್ ಆಗಿದ್ದರು, ಆ್ಯಂಡ್ ಲಾಯರ್ ಆಗಿದ್ದರು, ಆ್ಯಂಡ್ ಪಬ್ಲಿಕ್ ಸರ್ವೆಂಟ್ ಆಗಿದ್ದರು. ಇಷ್ಟೆಲ್ಲ ಆಗಿದ್ದರು ಅವರು. ಒಬ್ಬ ಲೇಖಕರು ಅಂದ್ರೆ ಬರಹಗಾರರು, ಭಾಷಾಂತ ಮಾಡೋರು, ಆ್ಯಂಡ್ ಲಾಯರ್ ಆಗಿದ್ದರು, ಮತ್ತು ಪಬ್ಲಿಕ್ ಸೇವೆಯನ್ನು ಮಾಡುವಂಥ ವ್ಯಕ್ತಿ ಇವರಾಗಿದ್ದರು. ಓಕೆ, ಮತ್ತು ಹಿ ಈಸ್ ಮೋಸ್ಟ್ ಫೇಮಸ್ ಫಾರ್ ಹಿಸ್ ಶಾರ್ಟ್ ಸ್ಟೋರಿ. ಇವರು ಫೇಮಸ್ ಆಗಿದ್ದು ಯಾವುದಕ್ಕಂದರೆ ಶಾರ್ಟ್ ಸ್ಟೋರಿ ಬರುತ್ತಲ್ಲ, ಏನು ಜೆಂಟಲ್‌ಮೆನ್ ಆಫ್ ರಿಯೋ ಆ್ಯಂಡ್ ಮೆಡಿಯೋ ಅಂತೇಳಿ, ಈ ಶಾರ್ಟ್ ಸ್ಟೋರಿಗೆ ಇವರು ಭಾಳಷ್ಟು ಫೇಮಸ್ ಆಗಿದ್ದರು. ಓಕೆ, ಏನು ಸರ್, ಏನದು ಜೆಂಟಲ್‌ಮೆನ್ ಆಫ್ ರಿಯೋ ಆ್ಯಂಡ್ ಮೆಡಿಯೋ, ಎದರ ಬಗ್ಗೆ ಸಂಬಂಧಪಟ್ಟದ್ದು ಅಂತಂತೀರಾ? ಸೊ ಅದರ ಬಗ್ಗೆ ಇಲ್ಲಿ ನಾನು ಕೊಟ್ಟಿದ್ದೀನಿ ಇನ್ಫಾರ್ಮೇಷನನ್ನು. ದಿಸ್ ಸ್ಟೋರಿ ಈಸ್ ಅ ಶಾರ್ಟ್ ಎನಿಕ್ಡಾಟ್. ಸೊ ಈ ಪಾಠದಲ್ಲಿ ನಾನು ಫೊನೆಟಿಕ್ಸ್ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿದ್ದೀನಿ. ಯಾಕಂದರೆ ಕೆಲವು ವರ್ಡ್ಸ್ಗಳು ನೋಡಲಿಕ್ಕೆ ಈಸಿ ಅನಿಸುತ್ತೆ, ಬಟ್ ನಾವು ಪ್ರೊನೌನ್ಸಿಯೇಷನ್ ಮಾಡಬೇಕಾದ್ರೆ ಡಿಫಿಕಲ್ಟ್ ಆಗಿರ್ತಾವೆ. ಸೊ ಅದಕ್ಕಾಗಿ ನಾನು ಇವಕ್ಕೆ ಪ್ರೊನೌನ್ಸಿಯೇಷನ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿದ್ದೀನಿ. ಡಿಯರ್ ಸ್ಟೂಡೆಂಟ್ಸ್, ನೀವು ಸ್ವಲ್ಪ ಲಕ್ಷ್ಯ ಕೊಡಬೇಕು. ನಾನು ಯಾವುದ್ಯಾವುದು ಫೊನೆಟಿಕ್ ಇದೆಯಲ್ಲ ಅದನ್ನು ರೆಡ್ ಇದರಲ್ಲಿ ಸ್ಲ್ಯಾಶ್ ಬಿಟ್ವೀನಲ್ಲಿ ಕೊಟ್ಟಿದ್ದೀನಿ. ಸೊ ಅದ್ರ ಕಡೆ ಲಕ್ಷ್ಯ ಕೊಡಿ. ಅನೆಕ್ಡಾಟ್ ಅಂದರೆ ದಂತಕಥೆ ಅಂತ ನಾವು ಸಿಂಪಲ್ ಆಗಿರ್ತೀವಿ ನೋಡಿರಿ. ಒಬ್ಬರ ಇದ್ದಂಥ ಜೀವನ ಕಥೆಯನ್ನು ಸ್ಟೋರಿಯಾಗಿ ಬರೆಯೋದು, ಜೀವನದ ಬಗ್ಗೆ ಸ್ಟೋರಿಯಾಗಿ ಬರೆಯೋದು. ಸೊ ಅಂಥದ್ದು ಈ ಸ್ಟೋರೀಸ್ಗಳು ಭಾಳಷ್ಟು ಫೇಮಸ್ ಆಗಿದ್ರು ಇವರು. ಇದರಲ್ಲಿ ಬರುವಂಥ ವ್ಯಕ್ತಿ ಯಾರಂದರೆ ಓಲ್ಡ್ ಮ್ಯಾನ್ ಬರ್ತಾನೆ. ಆ್ಯಂಡ್ ಓಲ್ಡ್ ಮ್ಯಾನ್ ಡಾನ್ ಎನ್ಸಿಲ್ಮೋ ಅನ್ನೋ ಒಬ್ಬ ಓಲ್ಡ್ ಮ್ಯಾನ್ ಬರ್ತಾನೆ. ಸೊ ಆತ ಎಂಥ ವ್ಯಕ್ತಿ ಆಗಿದ್ದಂತಂದರೆ ಆತ ಬಿಲೀವ್ಸ್ ಇನ್ ಓಲ್ಡ್ ಫ್ಯಾಷನ್ಡ್ ಲ್ಯಾಟಿನ್ ಅಮೆರಿಕನ್ ವ್ಯಾಲ್ಯೂಸ್. ಅವರು ನಮ್ಮ ಆ ಲ್ಯಾಟಿನ್ ಅಮೆರಿಕನ್ ಮೌಲ್ಯಗಳಲ್ಲಿ ನಂಬಿಕೆ ಇಟ್ಟಂಥ ಒಬ್ಬ ವ್ಯಕ್ತಿಯಾಗಿದ್ದರು. ಸೊ ಇದು ಭಾಳಷ್ಟು ಇಂಪಾರ್ಟೆಂಟ್. ಓಲ್ಡ್ ಫ್ಯಾಷನ್ಡ್ ಇದೊಂದು, ಆಮೇಲೆ ಸ್ಪ್ಯಾನಿಷ್ ಡಿಸೆಂಡೆಂಟ್, ಇವೆರಡು ಪಾಯಿಂಟ್ಸ್ಗಳು ಇಂಪಾರ್ಟೆಂಟ್. ಯಾಕಂದರೆ ನಮಗೆ ಈ ವಿಷಯದ ಮೇಲೇ ಮುಂದೆ ಕ್ವೆಶನ್ಸ್ಗಳು ಬರ್ತವೆ. ಸೊ ಅದನ್ನು ಔಟ್ ಆಫ್ ಸಿಲೆಬಸ್ ಅಂತಲೂ ಕರೆಯುವಂಥ ಸಾಧ್ಯತೆ ಇರುತ್ತೆ. ಬಟ್ ನಾವು ಅಬೌಟ್ ದಿ ಆಥರ್ ತಿಳ್ಕೊಂಡ್ರೆ ಅದು ನಮಗೆ ಕ್ಲಿಯರ್ ಆಗುತ್ತೆ. ಅವರಿಗೆ ಯಾವುದು ಅಭಿಮಾನ ಇತ್ತು, ತಮ್ಮ ಅಮೇರಿಕನ್ ವ್ಯಾಲ್ಯೂಸ್ಗಳಲ್ಲಿ ಅಭಿಮಾನ ಇತ್ತು. ಅದು ಓಲ್ಡ್ ಫ್ಯಾಷನ್ಡ್ ಅಮೇರಿಕನ್ ವ್ಯಾಲ್ಯೂಸ್ಗಳಲ್ಲಿ ನಂಬಿಕೆ ಇತ್ತು. ಮತ್ತು ಇವರು ಯಾರು ಡಾನ್ ಎನ್ಸಿಲ್ಮೋರಲ್ಲಿ ನಂಬಿಕೆ ಇತ್ತು. ಮತ್ತು ಇವರು ಏನು ಸೆಡಿಲೋ ಅವರು ಅದಲ್ಲ, ಅವರು ಮೂಲತಃ ಸ್ಪ್ಯಾನಿಷ್ದವರು. ಓಕೆ, ಸ್ಪ್ಯಾನಿಷ್ದವರು. ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ಎ ಸೆಡಿಲೋ. ಓಕೆ, ದ ಕವರಿಂಗ್ ಪೇಜಸ್ ಆಫ್ ದಿ ಜೆಂಟಲ್‌ಮ್ಯಾನ್ ಆಫ್ ರಿಯೋ ಆ್ಯಂಡ್ ಮೆಡಿಯೋ. ಸೊ ಪಾಠ ಈ ರೀತಿ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಜೆಂಟಲ್‌ಮ್ಯಾನ್ ಆಫ್ ರಿಯೋ ಆ್ಯಂಡ್ ಮೆಡಿಯೋ ಇದರ ಬಗ್ಗೆ ನಾನು ಡಿಟೇಲ್ ಮಾಹಿತಿ ಕೊಡ್ತೀನಿ. ಯಾಕಂದರೆ ಇದೊಂದು ವರ್ಡ್ ಇದೆ ನೋಡಿ, ಇದೊಂದು ಸೆಂಟೆನ್ಸ್ ಅಂತ ಕರೀರಿ. ಜೆಂಟಲ್‌ಮ್ಯಾನ್ ಆಫ್ ರಿಯೋ ಆ್ಯಂಡ್ ಮೆಡಿಯೋ ಅಂತಿದೆಯಲ್ಲ. ಸೊ ಇಲ್ಲಿ ಆಫ್ ಅನ್ನೋದು ಪ್ರಿಪೋಸಿಷನ್ ಹಾಕಿದ್ದಾರೆ ನೋಡಿ. ಇದಕ್ಕೆ ನಾನು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ನಾನು ರಿಯೋ ಆ್ಯಂಡ್ ಮೆಡಿಯೋ ಅನ್ನೋದರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ದಿಸ್ ಇಸ್ ದ ಪ್ಲೇಸ್ ಕಾಲ್ಡ್ ರಿಯೋ ಆ್ಯಂಡ್ ಮೆಡಿಯೋ. ಈ ಜಾಗಕ್ಕೆ ನಾವು ರಿಯೋ ಆ್ಯಂಡ್ ಮೆಡಿಯೋ ಅಂತ ಕರಿತೀವಿ. ಸರ್ ಇನ್ನೂ ಸ್ವಲ್ಪ ಮಾಹಿತಿ ಕೊಡು ಅಂದರೆ, ರಿಯೋ ಆ್ಯಂಡ್ ಮೆಡಿಯೋ ಅ ಪ್ಲೇಸ್ ಇನ್ ಸಾಂಟಾ ಫೀ ಕೌಂಟಿ. ಇದು ನಾನು ಇಲ್ಲಿ ಹೇಳ್ತೀನಿ ನೋಡಿರಿ, ಯುನೈಟೆಡ್ ಸ್ಟೇಟ್ದಲ್ಲಿ ನ್ಯೂ ಮೆಕ್ಸಿಕೋದಲ್ಲಿ ಸಾಂಟಾ ಫೀದಲ್ಲಿ ಬರುವಂಥ ಒಂದು ರಿಯೋ ಆ್ಯಂಡ್ ಮೆಡಿಯೋ ಅನ್ನೋ ಪ್ಲೇಸ್ ಇದೆ. ಹ್ಯಾವ್ ಗಾಟ್ ಯುನೈಟೆಡ್ ಸ್ಟೇಟ್ದಲ್ಲಿ, ಅಲ್ಲಿ ನ್ಯೂ ಮೆಕ್ಸಿಕೋ, ಅದರಲ್ಲಿ ಮತ್ತೆ ಸಾಂಟಾ ಫೀದಲ್ಲಿ ರಿಯೋ ಆ್ಯಂಡ್ ಮೆಡಿಯೋ ಅನ್ನೋ ಪ್ಲೇಸ್ ಬರುತ್ತೆ. ಸೊ ನಾನು ಗೊತ್ತಿದ್ದ ಮಾಹಿತಿ ಪ್ರಕಾರ ಸಾಂಟಾ ಫೀದು ಕ್ಯಾಪಿಟಲ್ ಏನೋ ರಿಯೋ ಆ್ಯಂಡ್ ಮೆಡಿಯೋ ಇದೆ ಅಂತ ಅನಿಸುತ್ತೆ. ಸೊ ಇದೊಂದು ರಿಯೋ ಆ್ಯಂಡ್ ಮೆಡಿಯೋ ಅಂದರೆ ಹ್ಯಾವ್ ಗಾಟ್ ಇಟ್ಸ್ ಅ ನೇಮ್ ಆಫ್ ಅ ಪ್ಲೇಸ್. ಹಾಗಾದರೆ
ಅದರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿದ್ದೀನಿ. ನಿಮಗೆ ಹೆಚ್ಚಿಗೆ ಇನ್ಫಾರ್ಮೇಷನ್ ಬೇಕಾದರೆ ಕಲೆಕ್ಟ್ ಮಾಡಿಕೊಡ್ರಿ. ಓಕೆ, ಆ್ಯಂಡ್ ಇಲ್ಲಿ ನಾನು ಅಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿರಿ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಜೆಂಟಲ್ಮೆನ್ ಆಫ್ ರಿಯೋ ಆ್ಯಂಡ್ ಮೆಡಿಯೋ, ರಿಯೋ ಆ್ಯಂಡ್ ಮೆಡಿಯೋದ ಜೆಂಟಲ್ಮ್ಯಾನ್ ಅಂತ ಈ ರೀತಿ ಅನ್ಬೇಕಾದ್ರೆ ನಾವು ಆಫ್ ಅಂತ ಬರಿತೀವಿ. ಈಗ ಇದಕ್ಕೆ ಎಕ್ಸಾಂಪಲ್ ಕೊಡ್ತೀವಿ ನೋಡಿರಿ, ನಾವು ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಕರಿತೀವಿ ಕನ್ನಡದಲ್ಲಿ. ಓಕೆ, ಅದನ್ನು ನಾನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಕ್ವೀನ್ ಆಫ್ ಕಿತ್ತೂರು ಅಂತ ನೋಡಿರಿ. ಹ್ಯಾವ್ ಗಾಟ್ ಕ್ವೀನ್ ಆಫ್ ಕಿತ್ತೂರು, ಅದನ್ನು ನಾವು ಬರಿಬೇಕಾದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಬರಿತೀವಿ. ಸೊ ಅದಕ್ಕೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂದರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಅನ್ಬೇಕಾದ್ರೆ ಕ್ವೀನ್ ಆಫ್ ಝಾನ್ಸಿ. ಸೊ ಹ್ಯಾವ್ ಗಾಟ್ ಈ ರೀತಿ ಬರಿತೇವೆ ನಾವು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಈ ರೀತಿ ಮಾಡ್ತೀವಿ. ಹಾಗಾದರೆ ರಿಯೋ ಆ್ಯಂಡ್ ಮೆಡಿಯೋದ ಜೆಂಟಲ್ಮ್ಯಾನ್ ಅಂತ, ಜೆಂಟಲ್ಮ್ಯಾನ್ ಅಂದರೆ ನಾವು ಸುಮ್ಮನೆ ವ್ಯಕ್ತಿಗಳು ಜೆಂಟಲ್ಮ್ಯಾನ್ ಅಂತ ಕರೆಯಲ್ಲ. ದ ಪರ್ಸನ್ ಹೂ ಈಸ್ ಹ್ಯಾವಿಂಗ್ ದ ಗುಡ್ ಕ್ವಾಲಿಟೀಸ್ ನೋ ಸಚ್ ಅ ಪರ್ಸನ್ ಇಸ್ ಕಾಲ್ಡ್ ಜೆಂಟಲ್ಮ್ಯಾನ್. ಅಂಥ ವ್ಯಕ್ತಿಗೆ ನಾವು ಜೆಂಟಲ್ಮ್ಯಾನ್ ಅಂತ ಕರಿತೀವಿ. ಯಾರಾದರೆ ಒಳ್ಳೆಯ ಕ್ಯಾರೆಕ್ಟರ್ ಹೊಂದಿದವ್ರಿಗೆ ಮಾತ್ರ ನಾವು ಜೆಂಟಲ್ಮ್ಯಾನ್ ಅಂತ ಕರಿತೀವಿ. ಹಾಗಾದರೆ ರಿಯೋ ಆ್ಯಂಡ್ ಮೆಡಿಯೋದ ಜೆಂಟಲ್ಮ್ಯಾನ್ ಯಾರು, ಅಂಥ ಒಳ್ಳೆಯ ಕ್ಯಾರೆಕ್ಟರ್ ಹೊಂದಿದಂಥ ವ್ಯಕ್ತಿ ಯಾರು, ದಟ್ ಈಸ್ ದ ಲೆಸನ್. ಓಕೆ, ಇದನ್ನು ಬರೆದವರು UN-A ಸೆಡ್ಯುಲೋ. ಸೊ ಇಲ್ಲಿ ಫೊನೆಟಿಕ್ಸ್ ಸತೆ ಕೊಟ್ಟಿದ್ದೀನಿ. ದಿಸ್ ಕನ್ನಡ ವರ್ಡ್ ಐ ಹ್ಯಾವ್ ಟೇಕನ್ ಫ್ರಮ್ ದ ಟೆಕ್ಸ್ಟ್ ಬುಕ್ ಇಟ್ ಸೆಲ್ಫ್. ಅದು ಡಿಸ್ಕವರಿದಲ್ಲಿ ಮತ್ತೆ ಇದೇ ಸೇಮ್ ಶಬ್ದ ಬರುತ್ತೆ. ಅದರಲ್ಲಿ ಕೂಡ ಮಕ್ಕಳಿಗೆ ಗೊತ್ತಾಗಲಿ ಅಂತೇಳಿ UN ಅಂತ ಕೊಟ್ಟಿದ್ದಾರೆ, ಅದನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಹೆಚ್ಚು ನೀವು ಜುವನ್ ಅಂತ ಅನ್ಲಿಕ್ಕೆ ಹೋಗಬೇಡಿ. ಸರ್ ಇದ್ಯಾಕೆ ಹೀಗಾಗುತ್ತೆ ಅಂದರೆ ಆ ಒರಿಜಿನಿಟಿ ಇದೇನಿದೆಲ್ಲ ಆ ಶಬ್ದದ ಮೂಲ ಲ್ಯಾಟಿನೋ ಸ್ಪ್ಯಾನಿಷೋ ಆಗಿರ್ತದೆ, ಅದಕ್ಕಾಗಿ ಆ ರೀತಿ ಸ್ಪೆಲ್ಲಿಂಗಲ್ಲಿ ಬಂದಿರುತ್ತೆ. ಓಕೆ, ಸೊ ಇದನ್ನು ಬರೆದವರು UN-A ಸೆಡಿಲೋ. ಸೊ ಫಸ್ಟ್ ಪ್ಯಾರಾಗ್ರಾಫ್ ಈ ರೀತಿ ಸ್ಟಾರ್ಟ್ ಆಗುತ್ತೆ. ವೆರಿ ಬ್ಯೂಟಿಫುಲ್. ಇಟ್ ಟುಕ್ ಮಂತ್ಸ್ ಆಫ್ ನೆಗೋಷಿಯೇಷನ್. ಸೊ ಇಲ್ಲಿ ನಾನು ಹೇಳಿದ ಮುಂಚೆನೇ ಫೊನೆಟಿಕ್ಸ್ ಸಂಬಂಧ ನಾನು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ. ನಮ್ಮ ಮಕ್ಕಳು ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇರುವಂಥ ಮಕ್ಕಳಾಗಿರ್ಬೋದು, ಯಾವುದೇ ಆಗಿರ್ಬೋದು, ಇಂಗ್ಲೀಷನ್ನು ಕಲಿಬೇಕಾದರೆ ಅವರ ಉಚ್ಚಾರಣೆ ಸ್ಮೂತ್ ಆಗಿರಬೇಕು. ಆ ಕಾರಣಕ್ಕಾಗಿ ಫೊನೆಟಿಕ್ಸ್ನ ಕೊಟ್ಟಿದ್ದೀನಿ. ನೀವು ಸ್ಟಾರ್ಟಿಂಗ್ ಸ್ವಲ್ಪ ಅನ್ಬೇಕಾದ್ರೆ ಡಿಫಿಕಲ್ಟ್ ಅನಿಸ್ತಾ, ಬಟ್ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನಿಗೋಷಿಯೇಷನ್, ಓಕೆ, ನಿಗೋಷಿಯೇಷನ್ ಅಂತ ಪ್ರಾಕ್ಟೀಸ್ ಮಾಡಿ. ಸೊ ಅದು ನಿಮಗೆ ಇನ್ನೂ ವರ್ಡ್ ಸ್ಮೂತ್ ಆಗುತ್ತೆ ಮತ್ತು ನಿಮ್ಮ ಉಚ್ಚಾರಣೆ ಚೆನ್ನಾಗುತ್ತೆ. ಇಟ್ ಟುಕ್ ಮಂತ್ಸ್ ಆಫ್ ನೆಗೋಷಿಯೇಷನ್. ಹಾಗೆ ನೆಗೋಷಿಯೇಷನ್ ಅಂತಂದರೆ ಏನು? ಆಫೀಸಿಯಲ್ ಡಿಸ್ಕಷನ್ಗೆ ನಾವು ನೆಗೋಷಿಯೇಷನ್ ಅಂತ ಕರಿತೀವಿ. ಅಂದರೆ ಕಚೇರಿಯ ಒಂದು ಮಾತುಕತೆ ಇರುತ್ತಲ್ಲ, ಅಗ್ರಿಮೆಂಟ್ ಅಂತ ತಿಳ್ಕೊರಿ. ಆ ಅಗ್ರಿಮೆಂಟ್ಗೆ ಬರಬೇಕಾದ್ರೆ ಮಂತ್ಸ್ ಇಟ್ ಟುಕ್, ಹಲವಾರು ತಿಂಗಳು ತೆಗೆದುಕೊಂಡಿತ್ತು. ಎದಕ್ಕೆ ಹಲವಾರು ತಿಂಗಳು ಕಾಲ ತೆಗೆದುಕೊಂಡಿತ್ತು ಅಂತಂದರೆ ಟು ಕಮ್ ಟು ಆ್ಯನ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದ ಓಲ್ಡ್ ಮ್ಯಾನ್. ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರಬೇಕಾದ್ರೆ, ಒಂದು ಅಗ್ರಿಮೆಂಟಿಗೆ ಬರಬೇಕಾದ್ರೆ, ಅಂಡರ್ಸ್ಟ್ಯಾಂಡಿಂಗ್ ಒಂದು 9th ಕ್ಲಾಸ್ದಲ್ಲೂ ಬಂದಿದೆ ಡಿಯರ್ ಸ್ಟೂಡೆಂಟ್ಸ್. ಜುಮನ್ ಶೇಖ್ ಮತ್ತು ಅಲ್ಗು ಚೌಧರಿ ಆ ಲೆಸನ್ದಲ್ಲಿ ಬಂದಿದೆ. ಈ ದಿ ಓಲ್ಡ್ ಮ್ಯಾನ್ ಜೊತೆಗೆ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡಬೇಕಾದ್ರೆ ಕೆಲವು ತಿಂಗಳುಗಳೇ ತೆಗೆದುಕೊಂಡಿತು. ಯಾಕೆ ಇಲ್ಲಿ ದೇ ಹ್ಯಾವ್ ನಾಟ್ ಗಿವನ್ ಹಿಸ್ ನೇಮ್, ಬರೀ ಓಲ್ಡ್ ಮ್ಯಾನ್ ಅಂತ ಕೊಟ್ಟಿದ್ದಾರೆ. ಆತನ ಒಬ್ಬ ಮುದುಕನ ಜೊತೆ ಅಂತ ಕೊಟ್ಟಿದ್ದಾರೆ, ವಯಸ್ಸಾದ ವ್ಯಕ್ತಿಯ ಜೊತೆ ಅಂತ ಕೊಟ್ಟಿದ್ದಾರೆ. ಬಟ್ ಅವರ ಒಂದು ಇದನ್ನು ಕೊಟ್ಟಿಲ್ಲ, ಏನೋ ನೇಮ್ ಕೊಟ್ಟಿಲ್ಲ. ಸೊ ಅದು ಮುಂದೆ ಕೊಡ್ತಾರೆ. ಅವರ ಜೊತೆ ನಾವು ಆಫೀಸಲ್ಲಿ ಡಿಸ್ಕಷನ್ ಮಾಡಬೇಕಾದ್ರೆ ಹಲವಾರು ತಿಂಗಳ ಕಾಲ ತೆಗೆದುಕೊಂಡಿತ್ತು. ಯಾಕೆ ಈ ರೀತಿ ಆಯಿತು ಅಂತಂದರೆ ಹಿ ವಾಸ್ ಇನ್ ನೋ ಹರಿ. ಆತನಿಗೆ ಯಾವುದೂ ಅವಸರವಿರಲಿಲ್ಲ. ಆತನಿಗೆ ಅವಸರವೇ ಇರಲಿಲ್ಲ, ಅದಕ್ಕಾಗಿ ತಿಂಗಳ ಕಾಲ ತೆಗೆದುಕೊಂಡಿತ್ತು. ಆಮೇಲೆ ವಾಟ್ ಹಿ ಹ್ಯಾಡ್ ದ ಮೋಸ್ಟ್ ಆಫ್ ವಾಸ್ ಟೈಮ್. ಆತನಲ್ಲಿ ಏನಿತ್ತು ಜಾಸ್ತಿ ಅಂದರೆ ಆತನಲ್ಲಿ ಸಮಯ ಭಾಳಷ್ಟು ಇತ್ತು. ಆತನಿಗೇನು ಸಮಯ ಜಾಸ್ತಿ ಇತ್ತು, ಅವಸರವಿರಲಿಲ್ಲ. ಅದಕ್ಕಾಗಿ ಆತನ ಜೊತೆಗೆ ನೆಗೋಷಿಯೇಷನ್ಗೆ ಬರಬೇಕಾದರೆ ಭಾಳಷ್ಟು ತಿಂಗಳ ಕಾಲ ತೆಗೆದುಕೊಂಡಿತ್ತು. ಹಿ ಲಿವ್ಡ್ ಅಪ್ ಇನ್ ರಿಯೋ ಆ್ಯಂಡ್ ಮೆಡಿಯೋ. ಅವನು ಅಂತ ಕೊಟ್ಟಿದ್ದಾರೆ, ದ್ಯಾಟ್ ಓಲ್ಡ್ ಮ್ಯಾನ್, ಬಟ್ ಹಿಯರ್ ಆಲ್ಸೋ ದೇ ಹ್ಯಾವ್ ನಾಟ್ ಗಿವನ್ ಹಿಸ್ ನೇಮ್. ಅವನು ಎಲ್ಲಿ ವಾಸ ಮಾಡ್ತಿದ್ದ ಅಂದರೆ ರಿಯೋ ಆ್ಯಂಡ್ ಮೆಡಿಯೋದಲ್ಲಿ ವಾಸ ಮಾಡ್ತಿದ್ದ. ಯಾಕೆ ಅಲ್ಲಿ ವಾಸ ಮಾಡ್ತಿದ್ದ? ರಿಯೋ ಆ್ಯಂಡ್ ಮೆಡಿಯೋ ಯಾವ ಪ್ಲೇಸ್ ಅಂತಂದರೆ ವೇರ್ ಹೀಸ್ ಪೀಪಲ್ ಹ್ಯಾಡ್ ಬೀನ್ ಫಾರ್ 100 years. ಯಾವ ಜಾಗದಲ್ಲಿ ವಾಸ ಮಾಡ್ತಿದ್ದ ಅಂತಂದರೆ ಎಲ್ಲಿ ಆತನ ಜನರು 100 ವರ್ಷಗಳ ಕಾಲ ಅಲ್ಲಿ ಬದುಕಿದರೋ ಆತನ ಪೂರ್ವಜರು, ಅದೇ ಜಾಗದಲ್ಲಿ ಈತನು ಕೂಡ ವಾಸ ಮಾಡ್ತಾ ಇದ್ದ. ವೆರಿ ಬ್ಯೂಟಿಫುಲ್ ಸೆಂಟೆನ್ಸ್. ವೇರ್ ಅನ್ನೋದು ಎಷ್ಟು ಚೆನ್ನಾಗಿ ಯೂಸ್ ಮಾಡಿದ್ದಾರೆ ನೋಡಿ. ಎಲ್ಲಿ ಆತನ ಪೂರ್ವಜರು 100 ವರ್ಷಗಳ ಕಾಲ ಬದುಕಿದರೋ ಅಲ್ಲಿ ಆ ಜಾಗದ ಮೇಲೆ ಆತ ವಾಸ ಮಾಡ್ತಾ ಇದ್ದ. ಓಕೆ, ಆತಂದ್ರೆ ಗೊತ್ತಾ, ದಟ್ ಓಲ್ಡ್ ಮ್ಯಾನ್. ಇನ್ನೂ ಹೆಸರು ಕೊಟ್ಟಿಲ್ಲ ಅವರು. ಓಕೆ, ಮತ್ತೇನು ಮಾಡ್ತಾ ಇದ್ದ? ಹಿ ಟಿಲ್ಡ್ ದ ಸೇಮ್ ಲ್ಯಾಂಡ್ ದೇ ಹ್ಯಾಡ್ ಟಿಲ್ಡ್. ಅವನು ಟಿಲ್ಲಿಂಗ್ ಮಾಡ್ತಾ ಇದ್ದ. ಟಿಲ್ಲಿಂಗ್ ಅಂದರೆ ಕೃಷಿ ಮಾಡುವುದು. ಆತ ಟಿಲ್ಲಿಂಗ್ ಮಾಡ್ತಾ ಇದ್ದ. ದ ಸೇಮ್ ಲ್ಯಾಂಡ್ ದೇ ಹ್ಯಾಡ್ ಟಿಲ್ಡ್. ಆತನ ಪೂರ್ವಜರು ಯಾವ ಭೂಮಿಯನ್ನು ಟಿಲ್ಲಿಂಗ್ ಮಾಡಿದಾರಲ್ಲ, ಯಾವ ಭೂಮಿಯನ್ನು ಕೃಷಿ ಮಾಡಿದಾರಲ್ಲ, ಅದೇ ಭೂಮಿಯನ್ನು ಈತನು ಕೂಡ
ಕೃಷಿಯನ್ನು ಮಾಡ್ತಾಯಿದ್ದ. ಅದೇ ಭೂಮಿಯಲ್ಲಿ ಈತನು ಕೂಡ ಕೃಷಿಯನ್ನು ಮಾಡ್ತಾಯಿದ್ದ. ಹೀಸ್ ಹೌಸ್ ವಾಸ್ ಸ್ಮಾಲ್ ಆ್ಯಂಡ್ ರೆಚಿಡ್ ಬಟ್ ಕ್ವೈಂಟ್. ನೋಡಿ, ವೆರಿ ಬ್ಯೂಟಿಫುಲ್ ಅಡ್ಜೆಕ್ಟಿವ್ಸ್ ಹಿ ಹ್ಯಾಸ್ ಯೂಸ್ಡ್. ಸಡಿಲು ಎಷ್ಟು ಸುಂದರವಾದ ಅಡ್ಜೆಕ್ಟಿವ್ಸ್ಗಳನ್ನ ಯೂಸ್ ಮಾಡಿದ್ದಾರೆ. ಆತನ ಮನೆ ಹೇಗಿತ್ತು ಅಂದರೆ, ಆತನ ಮನೆ ಸ್ಮಾಲ್ ಆಗಿತ್ತು, ರೆಚಿಡ್ ಆಗಿತ್ತು, ಬಟ್ ಕ್ವೈಂಟ್ ಆಗಿತ್ತು. ಓಕೆ, ವಾಟ್ ಇಸ್ ದ ಮೀನಿಂಗ್ ಆಫ್ ರೆಚಿಡ್ ಅಂತಂದರೆ, ಇಲ್ಲಿ ಕೊಟ್ಟಿದ್ದೇನೆ, ಆಲ್ರೆಡಿ ಕೊಟ್ಟಿದ್ದೇನೆ ನಾನು, ಅನ್ಪ್ಲೆಸೆಂಟ್ ಅಂತ ಅವರು ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ದಲ್ಲಿ. ಬಟ್ ನಾನು ಅದಕ್ಕೆ ಇನ್ನೊಂದು ಮೀನಿಂಗ್ ಕೊಟ್ಟಿದ್ದೇನೆ, ಇಲ್ಲಿ ನೋಡಿರಿ. ಬಟ್ ಕ್ವೈಂಟ್ ಯಾವುದು, ಪೂವರ್ ಕ್ವಾಲಿಟಿ ಅಂತ ಕೊಟ್ಟಿದ್ದೇನೆ ನೋಡಿ. ಅವರ ಮನೆ ಚಿಕ್ಕದಾಗಿತ್ತು, ಪೂವರ್ ಕ್ವಾಲಿಟಿ ಆಗಿತ್ತು, ಅಷ್ಟೊಂದು ಒಳ್ಳೆಯ ಕ್ವಾಲಿಟಿದಲ್ಲಿ ಇರಲಿಲ್ಲ, ಮತ್ತು ಕ್ವಾಯಿಂಟ್ ಆಗಿತ್ತು. ಕ್ವಾಯಿಂಟ್ ಅಂದ್ರೆ ಅಸಾಮಾನ್ಯವಾಗಿತ್ತು ಮತ್ತು ಬಟ್ ಆಕರ್ಷಣೀಯವಾಗಿತ್ತು. ಅದಕ್ಕೆ ಕ್ವಾಯಿಂಟ್ ಅನ್ಕ ಅನ್ಯೂಸಲ್ ಆ್ಯಂಡ್ ಅಟ್ರಾಕ್ಟಿವ್ ಎಸ್ಪೆಷಲಿ ಇನ್ ಆ್ಯನ್ ಓಲ್ಡ್ ಫ್ಯಾಷನ್ ವೇ ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿ ಆಗಿತ್ತು. ಆತನ ಮನೆ ಹೇಗಿತ್ತು, ಸ್ಮಾಲ್ ಆಗಿತ್ತು, ರೆಚ್ಯುಡ್ ಆಗಿತ್ತು, ಬಟ್ ಕ್ವಾಯಿಂಟ್ ಆಗಿತ್ತು. ಇದು ಫೊನೆಟಿಕ್, ರೆಡ್ ಮಾರ್ಕ್ದಲ್ಲಿ ಕೊಟ್ಟಿದ್ದು ಫೊನೆಟಿಕ್. ಮತ್ತೇನಿತ್ತು, ದ ಲಿಟಲ್ ಕ್ರೀಕ್ ರ್ಯಾನ್ ಥ್ರೂ ಹಿಸ್ ಲ್ಯಾಂಡ್. ಆತನ ಭೂಮಿಯಲ್ಲಿ ಒಂದು ಕ್ರೀಕ್ ಹರಿದು ಹೋಗಿತ್ತು. ಕ್ರೀಕ್ ಅಂದರೆ ಸ್ಮಾಲ್ ನ್ಯಾರೋ ಸ್ಟ್ರೀಮ್ ಆರ್ ರಿವರ್, ಒಂದು ಚಿಕ್ಕ ಝರಿ, ಕೊಲ್ಲಿ ಅಂತ ಕರಿತೇವೆ ನೋಡಿರಿ. ಆ ನದಿಯ ಒಂದು ನೀರಿನ ಝರಿ ಆತನ ಲ್ಯಾಂಡ್ದಲ್ಲಿ, ಆತನ ಭೂಮಿಯಲ್ಲಿ ಹರಿದು ಹೋಗಿತ್ತು. ವೆರಿ ಬ್ಯೂಟಿಫುಲ್. ಓಕೆ, ಅದು ನಾನು ಮುಂದೆ ಅದನ್ನು ಬ್ಯೂಟಿಫುಲ್ ಪಿಕ್ಚರ್ ನಾನು ತೋರಿಸ್ತೀನಿ. ಟೆಕ್ಸ್ಟ್ ಬುಕ್ದಲ್ಲಿ ಕೊಟ್ಟದ್ದು ಯಾವ ರೀತಿ ಆತನ ಮನೆ ಇತ್ತು ಮತ್ತು ಆತ ಯಾವ ರೀತಿ ಕ್ರೀಕ್ ಹರಿದು ಹೋಗಿತ್ತು ಅಂಥೇಳಿ. ಮತ್ತೇನಿತ್ತು, ಹೀಜ್ ಆರ್ಚರ್ಡ್ ವಾಸ್ ನಾಲ್ಡ್ ಆ್ಯಂಡ್ ಬ್ಯೂಟಿಫುಲ್ ಅಂತ. ಹಾಗಾದರೆ ಆತನ ಆರ್ಚರ್ಡ್ ಅಂದರೆ, ಆರ್ಚರ್ಡ್ ಎ ಪೀಸ್ ಆಫ್ ಲ್ಯಾಂಡ್ ಇನ್ ವಿಚ್ ಫ್ರೂಟ್ ಟ್ರೀಸ್ ಆರ್ ಗ್ರೌಂಡ್ ಅಂತ ಒಂದು ಲೆಂತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಟ್ ನಾವು ಕನ್ನಡದಲ್ಲಿ ಹೇಳಬೇಕಾದ್ರೆ ಹಣ್ಣಿನ ತೋಟ. ಸೊ ಇದು ಈ ವರ್ಡ್ ಕೂಡ, ಆರ್ಚರ್ಡ್ ಕೂಡ ಒನ್ ವರ್ಡ್ದಲ್ಲಿ ಬರುತ್ತೆ. ಓಕೆ, ಯಾವ ರೀತಿ ಸ್ಕೌಟ್ ಅಂತ ಬರುತ್ತೆ, ಆ ರೀತಿ ಆರ್ಚರ್ಡ್ ಕೂಡ ಒನ್ ವರ್ಡ್ದಲ್ಲಿ ಬರುತ್ತೆ. ಆತನ ಆರ್ಚರ್ಡ್ ಹೇಗಿತ್ತು, ಹಣ್ಣಿನ ತೋಟ ಹೇಗಿತ್ತಂದರೆ, ವಾಸ್ ನಾಲ್ಡ್ ಇತ್ತು. ನಾಲ್ಡ್ ಅಂದರೆ ಬ್ರಾಂಚ್ ಆಫ್ ಟ್ರೀ ವಿತ್ ಟ್ವಿಸ್ಟೆಡ್ ಹಾರ್ಡ್ ಲಮ್ಸದ್. ಅವು ಗಂಟು ಗಂಟಾಗಿರ್ತಾವೆ ನೋಡಿರಿ, ಬ್ರ್ಯಾಂಚಸ್ಗಳು, ಕೊಂಬೆಗಳು, ಅಂತಹ ಗಿಡ ಮರಗಳಿದ್ದಂತು ಅಲ್ಲಿ ಆತನ ತೋಟದಲ್ಲಿ. ಸೊ ಐ ಹ್ಯಾವ್ ಗಿವನ್ ಹಿಯರ್ ಪಿಕ್ಚರ್, ಬ್ಯೂಟಿಫುಲ್ ಪಿಕ್ಚರ್, ಆತನ ಒಂದು ಮನೆ. ಓಕೆ, ಆರ್ಚರ್ಡ್ ಇದೆ ನೋಡಿ ಇಲ್ಲಿ. ಆರ್ಚರ್ಡ್ ವಾಸ್ ನಾಲ್ಡ್ ಆ್ಯಂಡ್ ಬ್ಯೂಟಿಫುಲ್ ಅಂತ ಕೊಟ್ಟಿದ್ದೀನಿ. ಆ್ಯಂಡ್ ಹಿಸ್ ಹೌಸ್ ವಾಸ್ ಸ್ಮಾಲ್, ರೆಚ್ಡ್ ಆ್ಯಂಡ್ ಕ್ವೈಂಟ್. ಅಲ್ಲಿ ಚಿತ್ರದಲ್ಲಿ ಸ್ವಲ್ಪ ದೊಡ್ಡದು ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿದೆ ನೋಡಿ, ದ ಲಿಟಲ್ ಕ್ರೀಕ್ ಇದೆ, ಚಿಕ್ಕದಾದ ಒಂದು ಕೊಲ್ಲಿ, ಝರಿ, ನೀರಿನ ಒಂದು ಹರಿವು ಆತನ ಹೊಲದಲ್ಲಿ. ಓಕೆ, ದ ಡೇ ಆಫ್ ದ ಸೇಲ್ ಹಿ ಕೇಮ್ ಇನ್ ಟು ದ ಆಫೀಸ್. ಮಾರುವ ದಿನ ಆತ ಎಲ್ಲಿಗೆ ಬಂದ, ಆಫೀಸಿಗೆ ಬಂದ. ದ ಡೇ ಆಫ್ ದ ಸೇಲ್ ಹಿ ಕೇಮ್ ಇನ್ ಟು ದಿ ಆಫೀಸ್. ಮಾರುವ ದಿನ ಆತ ಎಲ್ಲಿಗೆ ಬಂದ, ಆಫೀಸಿಗೆ ಬಂದ. ಹೇಗಿದ್ದ ನೋಡಿ, ಹಿಸ್ ಕೋಟ್ ವಾಸ್ ಓಲ್ಡ್. ಆತನ ಕೋಟ್ ಓಲ್ಡ್ ಆಗಿತ್ತು, ಹಳೆಯದಾಗಿತ್ತು ಮತ್ತು ಗ್ರೀನ್ ಕಲರ್ ಆಗಿತ್ತು. ಆ್ಯಂಡ್ ಫೇಡೆಡ್ ಆಗಿತ್ತು. ಫೆಡೆಡ್ ಅಂದರೆ ಕಳೆಗೊಂದದ್ದು, ಡಿಮ್ ಆಗಿತ್ತು. ಕಲರ್ ಏನಾಗಿತ್ತು, ಎಲ್ಲ ಮಾಸಿ ಹೋಗಿತ್ತು. ಆತನ ಕೋಟ್ ಓಲ್ಡ್ ಇತ್ತು, ಗ್ರೀನ್ ಇತ್ತು ಆ್ಯಂಡ್ ಫೇಡೆಡ್ ಇತ್ತು. ಐ ಥಾಟ್ ಆಫ್ ಅ ಸೆನೆಟರ್ ಕೆಟ್ರಾನ್ ಹೂ ಹ್ಯಾಸ್ ಬಿನ್ ಸಚ್ ಅ ಪವರ್ ವಿತ್ ದೀಸ್ ಪೀಪಲ್ ಅಪ್ ದೇರ್ ಇನ್ ದ ಮೌಂಟೇನ್ಸ್. ನನಗೆ ಯಾರು ನೆನಪು ಅಂತಂದರೆ ಸೆನೆಟರ್ ಕೆಟ್ರಾನ್ ನೆನಪು ಬಂದ. ಅಂದರೆ ಸೆನೆಟರ್ ಕೆಟ್ರಾನ್ ಅಂದರೆ ಥಾಮಸ್ ಬೆಂಟನ್ ಕೆಟ್ರಾನ್ ಅಂತ ಒಬ್ಬ ಕೋರ್ಟಿನ ನ್ಯಾಯಾಧೀಶ ಅಂತ ತಿಳ್ಕೊರಿ. ಆ ಏರಿಯಾದಲ್ಲಿ ಒಬ್ಬ ಕೋರ್ಟಿನ ನ್ಯಾಯಾಧೀಶನ ಕೈಯಲ್ಲಿ ಯಾವ ರೀತಿ ಪವರ್ ಇರುತ್ತಲ್ಲ, ಅದೇ ರೀತಿ ಪವರ್ ಈತನಲ್ಲಿತ್ತು. ಹೂ ಹ್ಯಾಸ್ ಬೀನ್ ಸಚ್ ಅ ಪವರ್ ವಿತ್ ದೀಸ್ ಪೀಪಲ್ ಅಪ್ ದೇರ್ ಇನ್ ದ ಮೌಂಟೇನ್ಸ್. ಆ ಮೌಂಟೇನ್ಸ್ದಲ್ಲಿ ಇರುವಂಥ ಜನರ ಮೇಲೆ ಈತನ ಅಧಿಕಾರ ಇತ್ತು. ಯಾರ ಅಧಿಕಾರ ಅಂದರೆ ದಟ್ ಓಲ್ಡ್ ಮ್ಯಾನ್ನ ಅಧಿಕಾರ ಇತ್ತು. ಪರ್ಹ್ಯಾಪ್ಸ್ ಇಟ್ ವಾಸ್ ಒನ್ ಆಫ್ ಹಿಸ್ ಓಲ್ಡ್ ಪ್ರಿನ್ಸ್ ಆಲ್ಬರ್ಟ್ಸ್. ಆತ ಹುಟ್ಟಿಕೊಂಡಂಥ ಬಟ್ಟೆ ಪ್ರಿನ್ಸ್ ಆಲ್ಬರ್ಟ್ಸ್ ಬಗ್ಗೆ ನಾನು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದೆ ನೋಡಿ. ಲಾಂಗ್ ಡಬಲ್ ಬ್ರೆಸ್ಟೆಡ್ ಕೋಟ್ ಅಂತ, ಅದರ ಪಿಕ್ಚರ್ ಆಲ್ಸೋ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿ ಕೋಟ್ ಇರುತ್ತೆ ಅದು, ಅಂಥಕ್ಕೆ ಪ್ರಿನ್ಸ್ ಆಲ್ಬರ್ಟ್ಸ್ ಅಂತ ಒಂದು ಕೋಟ್ ಅದು. ಅಂಥ ಒಂದು ಕೋಟನ್ನು ಆತ ಉಟ್ಟುಕೊಂಡಿದ್ದ. ಹಿ ಓರ್ ಗ್ಲೌಸ್, ಮತ್ತೇನು ಉಟ್ಕೊಂಡಿದ್ದ ಆತ, ಹ್ಯಾಂಡ್ ಗ್ಲೌಸ್ನ ಹಾಕ್ಕೊಂಡಿದ್ದ ಕೈಗೆ. ಅವು ಹೇಗಿದ್ದು ನೋಡಿ, ಹ್ಯಾಂಡ್ ಗ್ಲೌಸ್ಗೂ ದೇವರ್ ಓಲ್ಡ್, ಅವು ಕೂಡ ಓಲ್ಡ್ ಆಗಿದ್ದು, ಹಳೇದಾಗಿದ್ದು, ಆ್ಯಂಡ್ ಟೋನ್ ಮತ್ತು ಹರಿದಿದ್ದು ಅವೆಲ್ಲ. ಹೆಂಗೆ ಹರಿದಿದ್ದು ಅಂದರೆ, ಆ್ಯಂಡ್ ಹೀಸ್ ಫಿಂಗರ್ ಟಿಪ್ಸ್ ಶೋಡ್ ಥ್ರೂ ದೆಮ್. ಆತನ ಕೈ ಬೆರಳುಗಳು ಆ ಹರಿದದ್ರಿಂದ ಕಾಣಿಸ್ತಿದ್ವು. ಆ ರೀತಿ ಅಂಥ ಗ್ಲೌಸ್ಗಳನ್ನ ಆತ ಉಟ್ಟುಕೊಂಡಿದ್ದ. ಈ ರೀತಿ ಆಗಿತ್ತು ಆತನ ಕೋಟ್. ಓಲ್ಡ್ ಇತ್ತು, ಗ್ರೀನ್ ಇತ್ತು, ಫೆಡೆಡ್ ಆಗಿತ್ತು ಮತ್ತು ಗ್ಲೌಸ್ ಉಟ್ಕೊಂಡಿದ್ದ. ಅದನ್ನು ಕೂಡ ಏನಾಗಿತ್ತು, ಓಲ್ಡ್ ಇತ್ತು, ಟಾನ್ ಆಗಿತ್ತು. ಇಲ್ಲಿದ್ದಾರೆ ನೋಡಿರಿ ಅವರ
ಪಿಕ್ಚರ್ ಡಾನ್ ಎನ್ಸಿಲ್ಮೋ. ನೋಡಿ, ಹಿ ಕ್ಯಾರಿಡ್ ಅ ಕೇನ್. ಆತನ ಕೈಯಲ್ಲಿ ಒಂದು ಕೇನ್ ಇತ್ತು. ಕೇನ್ ಅಂದರೆ ನಾನು ಇಲ್ಲಿ ಚಿತ್ರದಲ್ಲಿ ತೋರಿಸಿದ್ದೀನಿ, ಇದಕ್ಕೆ ಕೇನ್ ಅಂತಾರೆ. ಮೀನಿಂಗ್ ಕೂಡ ಕೊಟ್ಟಿದ್ದೀನಿ ನೋಡಿ, ಯಾವ ರೀತಿ ಮೀನಿಂಗ್ ಅಂದರೆ ಕೇನ್ ಅಂದರೆ ಕಬ್ಬುನೂ ಆಗುತ್ತಾ, ಬೆತ್ತ. ಇಲ್ಲಿ ಬೆತ್ತ ಮೀನಿಂಗ್. ಕೇನ್ ಅಂದರೆ ಕಬ್ಬುನೂ ಆಗುತ್ತಾ, ಎರಡೂ ಆಗುತ್ತಾ, ಬೆತ್ತನೂ ಆಗುತ್ತಾ, ಕಬ್ಬುನೂ ಆಗುತ್ತಾ. ಬಟ್ ಇಲ್ಲಿ ಮೀನಿಂಗ್ ಏನು, ಬೆತ್ತ. ಅದಕ್ಕೆ ನಾನು ರೈಟ್ ಮಾರ್ಕ್ ಹಾಕಿದ್ದೆ ನೋಡಿ, ಬೆತ್ತ. ಓಕೆ. ಆತನ ಕೈಯಲ್ಲಿ ಒಂದು ಕೇನ್ ಇತ್ತು, ಒಂದು ಕೋಲ್ ಇತ್ತು. ಎಂಥ ಕೇನ್ ಇತ್ತು ಅಂದರೆ, ಬಟ್ ಇಟ್ ವಾಸ್ ಓನ್ಲಿ ದ ಸ್ಕೆಲೆಟನ್ ಆಫ್ ಎ ಓನ್ ಔಟ್ ಅಂಬ್ರೆಲಾ. ಕೋಲನ್ನು ಯಾವುದನ್ನಾಗಿ ಮಾಡ್ಕೊಂಡಿದ್ದಂದರೆ, ಒಂದು ಅಂಬ್ರೆಲಾ ಇರುತ್ತೆ ನೋಡಿರಿ, ಛತ್ರಿ, ಅದು ಓನ್ ಔಟ್ ಆಗಿದ್ದು ಅದ್ರ ಸ್ಕೆಲೆಟನ್ ಅದೆಲ್ಲ ಹರಿದು ಹೋಗಿ ಎಲ್ಲ ಇದಾಗಿರ್ತೈತೆ ನೋಡ್ರಿ, ಅದ್ರ ಸ್ಕೆಲೆಟನ್ ಅದು ಒಂದೇ ಉಳಿತು ನೋಡ್ರಿ, ಕಡ್ಡಿ ಅದು ಒಂದೇ, ಅದನ್ನೇನು ಕೇನಾಗಿ ಮಾಡ್ಕೊಂಡಿದ್ದ. ಓಕೆ. ಎಲ್ಲ ಹಾನಿಯಾಗಿತ್ತು, ಅಂಥದ್ದನ್ನೇ ಏನು ಮಾಡ್ಕೊಂಡಿದ್ದ, ಒಂದು ಕೇನಾಗಿ ಮಾಡ್ಕೊಂಡಿದ್ದ. ಬಿಹೈಂಡ್ ಹಿಮ್ ವಾಕ್ಡ್ ಒನ್ ಆಫ್ ಹಿಸ್ ಇನ್ಯೂಮರೇಬಲ್ ಕಿನ್. ಈ ಇನ್ಯೂಮರೇಬಲ್ ಇದು ಸೆಕೆಂಡ್ ಟೈಮ್ ಬಂತು, ಯಾಕಂದರೆ ಇದಕ್ಕಿಂತ ಮುಂಚಿನ ಒಂದು ಸಲ ಬಂದಿದೆ ಇನ್ಯೂಮರೇಬಲ್ ಅಂತೇಳಿ, ಅಸಂಖ್ಯಾತ ಅಂತ ಬಂದಿದೆ. ಯಾವುದು ದೇರ್ ಇಸ್ ಗರ್ಲ್ ಬೈ ದ ಟ್ರ್ಯಾಕ್ಸ್ದಲ್ಲಿ. ಒಬ್ಬ ಕಿನ್ ಅಂದರೆ ರಕ್ತ ಸಂಬಂಧಿ. ಓಕೆ. ಅವ ಎಂಥ ಒಬ್ಬ ರಕ್ತ ಸಂಬಂಧಿ ಹೇಗಿದ್ದ ಅಂದರೆ, ಎ ಡಾರ್ಕ್ ಯಂಗ್ ಮ್ಯಾನ್, ಕಪ್ಪು ಬಣ್ಣದ ಒಬ್ಬ ಯುವಕ ಇದ್ದ. ಮತ್ತು ಆತನ ಕಣ್ಣುಗಳು ಹೇಗಿದ್ದು ನೋಡಿ, ವಿತ್ ಐಸ್ ಲೈಕ್ ಎ ಗೆಜಲ್, ಜಿಂಕೆಯ ಕಣ್ಣುಗಳ ರೀತಿ ಆತನು ಇದ್ದು. ಯಾವ ರೀತಿ ಜಿಂಕೆ ಕಣ್ಣುಗಳು ಇರ್ತಾವೆ ನೋಡ್ರಿ, ಆ ರೀತಿ ಕಣ್ಣುಗಳು ಉಳ್ಳಂಥ ಒಬ್ಬ ಕಪ್ಪಾದ ಯುವಕ ಆತನ ಹಿಂದೆ ಬಂದ, ಆತನ ಜೊತೆಗೆ ಇರ್ತಿದ್ದ ಆತ. ಓಕೆ. ಗೆಜಲ್ ಟೈಪ್ ಆಫ್ ಸ್ಮಾಲ್ ಡೀ ವಿಚ್ ಹ್ಯಾಸ್ ಲಾರ್ಜ್ ಬ್ಯೂಟಿಫುಲ್ ಐಸ್. ಓಕೆ. ಆಲ್ಮೋಸ್ಟ್ ಜಿಂಕೆ ಎಲ್ಲ ಕಣ್ಣುಗಳು ದೊಡ್ಡ ಇರ್ತವೆ. ಆ ರೀತಿ ಕಣ್ಣನ್ನು ಉಳ್ಳಂಥ ಒಬ್ಬ ಯುವಕ ಆತನ ಹಿಂದ್ಗಡೆ ಬಂದ. ಆತನ ಅಸಂಖ್ಯಾತ ಸಂಬಂಧಿಕರಲ್ಲಿ ಆತನ ಒಬ್ಬ. ನೋಡ್ರಿ, ಅಸಂಖ್ಯಾತ ಆತ, ಎಷ್ಟೋ ಜನ ಸಂಬಂಧಿಕರು ಇದ್ದರು ಆತನಿಗೆ. ಇಲ್ಲಿ ಹ್ಯಾಟ್ ಇದೆ, ಗ್ಲೌಸ್ ತೋರಿಸಿದ್ದೀನಿ ಇಲ್ಲಿ. ದ ಓಲ್ಡ್ ಮ್ಯಾನ್ ಬೌಡ್ ಟು ಆಲ್ ಆಫ್ ಅಸ್ ಇನ್ ದ ರೂಮ್. ಓಲ್ಡ್ ಮ್ಯಾನ್ ಏನು ಮಾಡ್ದ, ಬೌಡ್ ಮಾಡ್ದ ಎಲ್ಲರಿಗೂ. ಬೌ ಅಂದರೆ ನಮಸ್ಕಾರ ಮಾಡೋದು, ಬೌ ಅಂದರೆ ಇಲ್ಲಿನೂ ಕೂಡ ಎರಡು ಮೀನಿಂಗ್ ಬರುತ್ತಾ, ಒಂದು ಬಿಲ್ಲೂ ಆಗುತ್ತಾ ಮತ್ತು ಬಾಗೋದು. ಇಲ್ಲಿ ಕ್ರಿಯಾಪದ ಆಗಿ ಯೂಸ್ ಮಾಡಿದ್ದಾರೆ. ಬೌ ಅಂದರೆ ಬಾಗೋದು, ಬಾಗಿ ನಿಲ್ಲೋದು. ಎಲ್ಲರಿಗೂ ಬಂದ ತಕ್ಷಣ ಏನು ಮಾಡ್ದ, ಬೌಡ್ ಮಾಡ್ದ ಟು ಆಲ್ ಆಫ್ ಅಸ್ ಇನ್ ದ ರೂಮ್. ರೂಮ್ದಲ್ಲಿ ಇದ್ದಂಥ ಎಲ್ಲರಿಗೂ ಕೂಡ ನಮಸ್ಕಾರ ಮಾಡೋದು. ನೋಡಿ ಆತನ ಟ್ರೆಡಿಷನ್ ಹೇಗಿದೆ. ನಮಸ್ಕಾರ ಮಾಡಿದ ನಂತರ ಇಲ್ಲಿ ಬಾಗಿ ನಿಲ್ಲುವಂಥ ಮೀನಿಂಗ್ ಕರೆಕ್ಟಾ. ದೆನ್ ಹಿ ರಿಮೂವ್ಡ್ ಹಿಸ್ ಹ್ಯಾಟ್. ಸೊಕಾಸಿಗೆ ಏನು ಮಾಡ್ದ, ಹ್ಯಾಟನ್ನು ತೆಗೆದ. ಆ್ಯಂಡ್ ಗ್ಲೌಸ್ಗಳನ್ನು ತೆಗೆದ. ಹೇಗೆ ತೆಗೆದ, ಸ್ಲೋಲಿ ಆ್ಯಂಡ್ ಕೇರ್ಫುಲ್ಲಿ. ನೋಡಿ, ಸಾವಕಾಸಾಗಿ ಮತ್ತು ಕೇರ್ಫುಲ್ಲಾಗಿ ತೆಗೆದ. ಇದನ್ನೇ ಕ್ವೆಶನ್ ಕೇಳಿದ್ದಾರೆ, ಯಾಕೆ ಆತ ಸ್ಲೋಲಿ ಮತ್ತು ಕೇರ್ಫುಲ್ಲಾಗಿ ತೆಗೆದ ಅಂತ ಕ್ವೆಶನ್ ಕೇಳಿದ್ದಾರೆ. ನಾನು ಎರಡು ಆನ್ಸರ್ ಕೊಡ್ತೀನಿ, ಯಾಕಂದರೆ ಒಂದು ಆಲ್ರೆಡಿ ಅದು ಗ್ಲೌಸ್ಗಳು ಹರಿದು ಹೋಗಿದ್ದು, ಮೇ ಬಿ ಇನ್ನಷ್ಟು ಹರಿತಾವಂತ ಸ್ಲೋ ಆಗಿ ತೆಗೆದಿರ್ಬೋದು ಒಂದು. ಆ್ಯಂಡ್ ಸೆಕೆಂಡ್ ಒಂದಿದೆ, ಏನಂತಂದರೆ ಆತನಿಗೆ ವಯಸ್ಸಾಗಿತ್ತು, ಈ ವಾಸ್ ಓಲ್ಡ್ ಮ್ಯಾನ್. ಸೊ ಆತ ಯಾವುದೇ ಕೆಲಸ ಮಾಡಬೇಕಾದ್ರೆ ವಯಸ್ಸಾದವ್ರು ಸ್ವಲ್ಪ ಸ್ಲೋ ಆಗಿ ಮಾಡ್ತಾರೆ. ಅದನ್ನು ಕೂಡ ಆನ್ಸರ್ ನಾನು ಕೊಡುತ್ತೇನೆ. ಓಕೆ. ರಿಮೂವ್ ಅಪೋಸಿಟ್ ವರ್ಡ್ ಆ್ಯಡ್. ಅವು ತೆಗೆದ ನಂತರ ಏನು ಮಾಡ್ದ, ಅದು ನೋಡಿದ ತಕ್ಷಣ ಇವ್ರಿಗೆ ಏನೇನು ಬರ್ತಂದರೆ, ಚಾಪ್ಲಿನ್ ಒನ್ಸ್ ಡಿಡ್ ದ್ಯಾಟ್ ಇನ್ ಅ ಪಿಕ್ಚರ್. ಇದೇ ರೀತಿ ಚಾರ್ಲಿ ಚಾಪ್ಲಿನ್ ಇದೇ ರೀತಿ ಮಾಡಿದ್ದ ಒಂದು ಪಿಕ್ಚರ್ದಲ್ಲಿ. ಯಾವುದು ಕ್ಯಾರೆಕ್ಟರ್ ಮಾಡಿದ್ದ ಅಂದರೆ, ಒಂದು ಬ್ಯಾಂಕ್ದಲ್ಲಿ ಹಿ ವಾಸ್ ದ ಜೆನಿಟರ್ ಆಗಿದ್ದ. ಅಲ್ಲಿ ಜೆನಿಟರ್ ಆಗಿ ಮಾಡಿದ್ದ. ಚಾಪ್ಲಿನ್ ಬಗ್ಗೆ ನಿಮ್ಗೆ ಗೊತ್ತು, ಒಬ್ಬ ವರ್ಲ್ಡ್ ಫೇಮಸ್ ಕಮೆಡಿಯನ್. ಅವರು ಒಂದು ಪಿಕ್ಚರ್ದಲ್ಲಿ ಜೆನೆಟರ್ ಆಗಿ, ಅಂದರೆ ದ್ವಾರಪಾಲಕ, ಇದು ಲೆಂದಿ ಕೊಟ್ಟಿದ್ದಾರೆ, ಇದನ್ನು ಕೂಡ ಒನ್ ವರ್ಡ್ದಲ್ಲಿ ಬರುತ್ತೆ. ಸಮನ್ ಹೂಸ್ ಜಾಬ್ ಇಸ್ ಟು ಲುಕ್ ಆಫ್ಟರ್ ಸ್ಕೂಲ್ ಆರ್ ಎ ಲಾಸ್ಟ್ ಬಿಲ್ಡಿಂಗ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ದ್ವಾರಪಾಲಕ ಅಂತ ತಿಳ್ಕೊರಿ, ಬಾಗಿಲು ಕಾಯೋನು ತಿಳ್ಕೊರಿ. ಆ ಜೆನೆಟರ್ ಆಗಿ ಒಂದು ಪಿಕ್ಚರ್ದಲ್ಲಿ ಮಾಡಬೇಕಾದ್ರೆ ಇದೇ ರೀತಿ ಆತನು ಕೂಡ ಆ್ಯಕ್ಷನ್ ಮಾಡಿರ್ತಾನೆ. ಅದು ಇವ್ರಿಗೆ ನೆನಪಾಯಿತು. ದೆನ್ ಹಿ ಹ್ಯಾಂಡೆಡ್ ಹಿಸ್ ಥಿಂಗ್ಸ್ ಟು ದಿ ಬಾಯ್. ಆಮೇಲೆ ಎಲ್ಲ ವಸ್ತುಗಳನ್ನ ಯಾರಿಗೆ ಕೊಟ್ಟಂತಂದರೆ, ಆ ಹುಡುಗನ ಹತ್ರ ಕೊಟ್ಟೆ. ಯಾರೋ ಯುವಕ ಗೊತ್ತಲ್ಲ, ಗೆಜಲ್ ಐಸ್ ಇದ್ದಂಥ ಬ್ಲ್ಯಾಕ್, ಆ ಯುವಕನ ಕಡೆ ಅವನು ಕೊಟ್ಟ. ಹೂ ಸ್ಟೂಡ್ ಒಬಿಡಿಯೆಂಟ್ಲಿ. ಆತನ ಹಿಂದೆ ಏನು ಒಬಿಡಿಯೆಂಟಾಗಿ ವಿಧೇಯತೆಯಿಂದ ನಿಂತಿದ್ದಲ್ಲ, ಆತನ ಕೈಗೆ ಕೊಟ್ಟ. ಬಿಹೈಂಡ್ ದ ಓಲ್ಡ್ ಮ್ಯಾನ್ಸ್ ಚೇರ್. ಆತನ ಹಿಂದೆ ಚೇರ್ ಹಿಂದ್ಗಡೆ ನಿಂತ್ಕೊಂಡಿದ್ದ ಆತನ ಕೈಗೆ ಅವೆಲ್ಲನೂ ಕೊಟ್ಟ. ಏನೇನು, ಹ್ಯಾಟ್ ಆ್ಯಂಡ್ ಗ್ಲೌಸ್ನ ಕೊಟ್ಟ. ದೇರ್ ವಾಸ್ ಅ ಗ್ರೇಟ್ ಡೀಲ್ ಆಫ್ ಕನ್ವರ್ಸೇಷನ್ ಅಬೌಟ್ ರೇನ್ ಆ್ಯಂಡ್ ಹಿಸ್ ಫ್ಯಾಮಿಲಿ. ಫಸ್ಟಿಗೆ ನೋಡಿರಿ, ಒಮ್ಮೆಲೆ ಡಿಸ್ಕಷನ್ ಏನು ಮಾಡಿದ್ರು, ದೇರ್ ವಾಸ್ ಅ ಗ್ರೇಟ್ ಡೀಲ್ ಆಫ್ ಕನ್ವರ್ಸೇಷನ್. ಭಾಳಷ್ಟು ಮಾತುಕತೆ ಆಯಿತು, ಕನ್ವರ್ಸೇಷನ್ ಆಯಿತು. ಎದರ ಬಗ್ಗೆ ಆಯಿತು ಅಂದರೆ, ಅಬೌಟ್ ರೇನ್ ಆ್ಯಂಡ್ ಹಿಸ್ ಫ್ಯಾಮಿಲಿ. ಫಸ್ಟಿಗೆ ಅವರು ಏನು ಬಿಸ್ನೆಸ್ಗೆ ಬರಲಿಲ್ಲ, ಆ ಫ್ಯಾಮಿಲಿ ಮತ್ತು ಆತನ ರೇನ್, ಮಳೆ ಮತ್ತು ಆತನ ಫ್ಯಾಮಿಲಿ ಬಗ್ಗೆ ಡಿಸ್ಕಷನ್ ಮಾಡಿದ್ರು ಫಸ್ಟಿಗೆ. ಹಿ ವಾಸ್ ವೆರಿ ಪ್ರೌಡ್ ಆಫ್ ಹಿಸ್ ಲಾರ್ಜ್ ಫ್ಯಾಮಿಲಿ. ಆತನಿಗೆ ಭಾಳಷ್ಟು ಹೆಮ್ಮೆ ಇತ್ತು, ಆತನ ಒಂದು ದೊಡ್ಡ ಫ್ಯಾಮಿಲಿ ಏನಿದೆ ಅಲ್ಲ, ಅದಕ್ಕೆ ಆತನಿಗೆ ಭಾಳಷ್ಟು ಹೆಮ್ಮೆ ಇತ್ತು.
ಫೈನಲಿ ವಿ ಗಾಟ್ ಡೌನ್ ಟು ಬಿಸ್ನೆಸ್. ಫೈನಲ್ ಆಗಿ ಬಿಸ್ನೆಸ್ಗೆ ಬಂದರು, ಸ್ಟಾರ್ಟ್ ಆಯಿತು. ಏನು, ಎಸ್ ಹಿ ವುಡ್ ಸೆಲ್. ಹೌದು, ಆತ ಮಾರಲಿಕ್ಕೆ ಒಪ್ಪಿಕೊಂಡಿದ್ದ. ಆ್ಯಸ್ ಹಿ ಹ್ಯಾಡ್ ಅಗ್ರೀಡ್. ಮುಂಚೆ ಯಾವ ರೀತಿ ಒಪ್ಪಿಕೊಂಡಿದ್ದ ಅದೇ ರೀತಿ ಈಗಲೂ ಕೂಡ ಮಾರಲಿಕ್ಕೆ ಒಪ್ಪಿಕೊಂಡಿದ್ದ. ಎಷ್ಟಕ್ಕೆ ಮಾರಲಿಕ್ಕೆ ಒಪ್ಪಿಕೊಂಡಿದ್ದ ಅಂದರೆ ಆತನ ಲ್ಯಾಂಡನ್ನು ಫಾರ್ $1,200, $1,200ಗೆ ಮಾರಲಿಕ್ಕೆ ಒಪ್ಪಿಕೊಂಡಿದ್ದ. ಅದು ಇನ್ ಕ್ಯಾಶ್. ಅವರು ಕ್ಯಾಶ್ ಕೊಡಬೇಕು, ಚೆಕ್ ಅದು ಇದು ಕೊಡಬಾರ್ದು, ಕ್ಯಾಶ್ ಕೊಡಬೇಕಂತ ಒಪ್ಪಂದ ಆಗಿತ್ತು. ಆತ ಮಾರಲಿಕ್ಕೆ ಒಪ್ಪಿಕೊಂಡಿದ್ದ. ಇವರು ವಿ ವುಡ್ ಬೈ, ನಾವು ಖರೀದಿ ಮಾಡಲಿಕ್ಕೆ ತಯಾರಿದ್ವಿ. ಆ್ಯಂಡ್ ದ ಮನಿ ವಾಸ್ ರೆಡಿ, ನಮ್ಮ ಹತ್ರ ಹಣ ತಯಾರಿತ್ತು, ರೆಡಿ ಇತ್ತು. ಇವಾಗ ಹೆಸರು ಯೂಸ್ ಮಾಡ್ತಾರೆ ನೋಡಿರಿ, ಡಾನ್ ಎನ್ಸಿಲ್ಮೋ. ಇವಾಗ ಬಂತು ನೋಡಿ ಹೆಸರು, ಅದು ಡಾನ್ ಎನ್ಸಿಲ್ಮೋ. ಆ್ಯಕ್ಚುಲಿ ಆತನ ಹೆಸರು ಎನ್ಸಿಲ್ಮೋ. ಡಾನ್ ಅಂದರೆ ರೆಸ್ಪೆಕ್ಟ್ ವರ್ಡ್. ಐ ಸೇ ಟು ಹಿಮ್ ಇನ್ ಸ್ಪ್ಯಾನಿಷ್. ನಾನು ಸ್ಪ್ಯಾನಿಷ್ದಲ್ಲಿ ಹೇಳಿದೆ. ನಾನು ಮುಂಚಿನಂತೆ ಸ್ಪ್ಯಾನಿಷ್ ಭಾಷೆ ಬಗ್ಗೆ ಅಬೌಟ್ ದಿ ಆಥರ್ ಬಗ್ಗೆ ಹೇಳಬೇಕಾದ್ರೆ ಸ್ಪ್ಯಾನಿಷ್ ಬಗ್ಗೆ ಮುಂದೆ ಬರುತ್ತೆ ಅಂತಂದಿದ್ದೆ. ಇಲ್ಲಿ ಬಂದಿದೆ ನೋಡಿ, ಯಾಕಂದರೆ ಅವರು ಮೂಲತಃ ಸ್ಪ್ಯಾನಿಷ್ದವರು. ಅದಕ್ಕಾಗಿ ಡಾನ್ ಎನ್ಸಿಲ್ಮೋ ಅಂತ ಹೇಳ್ತಾನೆ. ಇವಾಗ ಹೆಸರು ಯೂಸ್ ಮಾಡಿದ್ದಾರೆ. ಐ ಸೆಡ್ ಟು ಹಿಮ್ ಇನ್ ಸ್ಪ್ಯಾನಿಷ್ದಲ್ಲಿ ಹೇಳಿದೆ. ಏನಂತ ಹೇಳಿದ್ರು ನೋಡ್ರಿ ಆಥರ್, ವಿ ಹ್ಯಾವ್ ಮೇಡ್ ಅ ಡಿಸ್ಕವರಿ. ನಾವು ಒಂದು ಡಿಸ್ಕವರಿ ಮಾಡಿದ್ದೇವೆ. ಇದು ಏನಾದರೂ ಆರ್ಸಿಕಿದ್ರೆ ನಮ್ಮ ಮಕ್ಕಳಿಗೆ ಬಹಳಷ್ಟು ಕನ್ಫ್ಯೂಷನ್ ಆಗುತ್ತೆ. ಯಾಕಂದರೆ ಡಿಸ್ಕವರಿ ಅಂದ ತಕ್ಷಣ ನಾವು ದ ಡಿಸ್ಕವರಿ ಪಾರ್ಟಿಗೆ ಹೋಗಿಬಿಡ್ತೇವೆ. ಆದರೆ ಈ ಲೈನ್ ಇಲ್ಲಿ ಬರುತ್ತೆ ನೋಡಿ, ಅದಕ್ಕೆ ನೀವು ನೆನಪಲ್ಲಿ ಇಟ್ಕೊರಿ. ವಿ ಹ್ಯಾವ್ ಮೇಡ್ ಅ ಡಿಸ್ಕವರಿ. ನಾವು ಒಂದು ಸಂಶೋಧನೆ ಮಾಡಿದ್ದೇವೆ, ಅನ್ವೇಷಣೆ ಮಾಡಿದ್ದೇವೆ. ಏನು ನಾವು ಅನ್ವೇಷಣೆ ಮಾಡಿದ್ದೇವೆ? ನಾವು ಅಂದರೆ ಇಲ್ಲಿ ಯಾರು ಗೊತ್ತಾ? ನಾವು ಅಂದರೆ ಆಥರ್ ಆ್ಯಂಡ್ ಅಮೆರಿಕನ್ಸ್. ಓಕೆ, ಏನನ್ನು ಅನ್ವೇಷಣೆ ಮಾಡಿದ್ದಾರೆ ಅಂದರೆ, ಯು ರಿಮೆಂಬರ್ ದಟ್ ವಿ ಸೆಂಟ್ ದಟ್ ಸರ್ವೇಯರ್. ನಿಮ್ಗೆ ಗೊತ್ತಲ್ಲ, ನಾವು ಒಬ್ಬರು ಸರ್ವೇಯರ್ನ ಕಳಿಸಿದ್ದು, ಅಥವಾ ಇಂಜಿನಿಯರ್, ಆ ಇಂಜಿನಿಯರ್ನ ಕಳಿಸಿದ್ದೇವಲ್ಲ. ಎಲ್ಲಿ ಅಂದರೆ ಅಪ್ ದೇರ್ ಟು ಸರ್ವೆ ಯುವರ್ ಲ್ಯಾಂಡ್. ನಿಮ್ಮ ಭೂಮಿಯನ್ನು ಸರ್ವೆ ಮಾಡಲಿಕ್ಕೆ ಕಳಿಸಿದ್ದೇವಲ್ಲ. ಸೊ ಆ್ಯಸ್ ಟು ಮೇಕ್ ದ ಡೀಡ್. ಈ ಅಗ್ರಿಮೆಂಟ್ಗಾಗಿ, ಈ ಡೀಡ್ಗಾಗಿ ಒಬ್ಬ ಸರ್ವೇಯರ್ನ ಕಳಿಸಿದ್ದೇವಲ್ಲ. ಇದನ್ನು ಒನ್ ವರ್ಡ್ದಲ್ಲಿ ಬರ್ಬೋದು. ಸರ್ವೇಯರ್ ಅಂದರೆ ಎ ಪರ್ಸನ್ ಹೂಸ್ ಸರ್ವೇಸ್, ಎಸ್ಪೆಷಲಿ ಒನ್ ಹೂಸ್ ಪ್ರೊಫೆಷನ್ ಇಸ್ ದ ಸರ್ವಿಂಗ್ ಆಫ್ ಲ್ಯಾಂಡ್. ಭೂಮಿಯನ್ನು ಅಳತೆ ಮಾಡೋರು ಇರ್ತಾರೆ ನೋಡ್ರಿ, ಅವರಿಗೆ ಸರ್ವೇಯರ್ ಅಂತ ಕರಿತೀವಿ. ಅವ್ರನ್ನೇನು ಕಳಿಸಿದ್ವಲ್ಲ, ಆ ಅಗ್ರಿಮೆಂಟ್ಸ್ ಸಲುವಾಗಿ ಅದು ನಿನ್ನ ನೆನಪಿದೆಯಲ್ಲ ಅಂತ ಅಂತಾರೆ ಆಥರ್. ಓಕೆ, ಡೀಡ್ ಅಂದರೆ ಕರಾರು ಪತ್ರ ಅಥವಾ ಅಗ್ರಿಮೆಂಟ್. ವೆಲ್, ಹೀ ಫೈಂಡ್ಸ್ ದ್ಯಾಟ್. ಹೌದು, ಆತನಿಗೆ ಫೈಂಡ್ ಆಯಿತು. ಏನು ಕಂಡು ಹಿಡಿದಂತಂದರೆ, ಹೀ ಅಂದರೆ ಇಲ್ಲಿ ಸರ್ವೇಯರ್ ಅಥವಾ ಇಂಜಿನಿಯರ್ ಅಂತ ಬರೀಬೇಕು. ಏನು ಫೈಂಡ್ಸ್ ಆಯ್ತಂದರೆ, ದಟ್ ಯು ಓನ್ ಮೋರ್ ದೆನ್ 8 acres. ನಿನ್ನ ಭೂಮಿ 8 acresಗಿಂತಲೂ ಹೆಚ್ಚಿಗಿದೆ ಅಂತ ಅಳತೆ ಮಾಡಿದ್ದಾನೆ ಆತ ಅಂದರೆ ಇಲ್ಲಿ ಸರ್ವೇಯರ್ ಅಥವಾ ಇಂಜಿನಿಯರ್. ಯು ಓನ್ ಮೋರ್ ದೆನ್ 8 acres, 8 acresಗಿಂತಲೂ ಹೆಚ್ಚಿಗೆ ಇದೆ. ಹಿ ಟೆಲ್ಸ್ ಅಸ್ ದ್ಯಾಟ್. ಮತ್ತು ಆತ ಹೇಳ್ದ, ಆತ ಅಂದರೆ ಮತ್ತೆ ಯಾರು ಗೊತ್ತಾಯ್ತಲ್ಲ, ಸರ್ವೇಯರ್ ಅಥವಾ ಇಂಜಿನಿಯರ್. ಯುವರ್ ಲ್ಯಾಂಡ್ ಎಕ್ಸ್ಟೆಂಡ್ಸ್ ಅಕ್ರಾಸ್ ದ ರಿವರ್. ಯಾಕೆ ಹೆಚ್ಚಿಗಾಗಿದೆ ಅಂದರೆ, ಅಕ್ರಾಸ್ ದ ರಿವರ್ ಗುಂಟ ನಿಮ್ಮ ಭೂಮಿ ಹೆಚ್ಚಿಗಾಗಿದೆ. ಆ್ಯಂಡ್ ದ್ಯಾಟ್ ಯು ಓನ್ ಆಲ್ಮೋಸ್ಟ್ ಟ್ವೈಸ್ ಆ್ಯಸ್ ಮಚ್ ಆ್ಯಸ್ ಯು ಥಾಟ್. ಇವಾಗ ನಿನಗೆ ಡಬಲ್, ಟ್ವೈಸ್, 2 ಪಟ್ಟು ಹೆಚ್ಚಿಗೆ ನಿನಗೆ ಅಮೌಂಟ್ ಬರುತ್ತೆ ಅಂತ ಹೇಳ್ತಾನೆ. ಟ್ವೈಸ್ ಅನ್ನೋದು ಕ್ವಾಲಿಟಿ ಆಫ್ ಮರ್ಸದಲ್ಲೂ ಬಂದಿದೆ, 2 times ಅಂತೇಳಿ. 2 ಪಟ್ಟು ನಿನಗೆ ಹೆಚ್ಚಿಗೆ ಅಮೌಂಟ್ ಬರುತ್ತೆ. ಯಾಕೆಂದರೆ ನಿನ್ನ ಭೂಮಿ ಎಕ್ಸ್ಟೆಂಡ್ ಆಗಿದೆ ಅಕ್ರಾಸ್ ದ ರಿವರ್ ಗುಂಟ, ಅದಕ್ಕಾಗಿ ನಿನಗೆ ಹೆಚ್ಚಿಗೆ ಅಮೌಂಟ್ಸ್ ಬರುತ್ತೆ. ಸೊ ಹಿ ಅಂದರೆ ಇಂಜಿನಿಯರ್ ಆ್ಯಂಡ್ ಸರ್ವೇಯರ್. ಎಕ್ಸ್ಟೆಂಡ್ ಅಂದರೆ ವಿಸ್ತರಿಸುವುದು. ಇದೊಂದು ಲೆಂದಿ ಸೆಂಟೆನ್ಸ್ ಯೂಸ್ ಮಾಡಿದ್ದಾರೆ. ನಾನು ಇದನ್ನು ಪೀಸ್ ಮಾಡಲಿಕ್ಕೆ ಆಗಿಲ್ಲ, ಆದಷ್ಟು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಹಿ ಡಿಡಂಟ್ ನೋ ದ್ಯಾಟ್. ಅದು ಆತನಿಗೆ ಗೊತ್ತಿರಲಿಲ್ಲ. ಅವನು ಅಂದರೆ ಅವನಿಗೆ ಅದು ಗೊತ್ತಿರಲಿಲ್ಲ, ಅಂದರೆ ಅವನು ಅಂದರೆ ಡಾನ್ ಎನ್ಸಿಲ್ಮೋನಿಗೆ ಅದು ಗೊತ್ತಿರಲಿಲ್ಲ. ಆ್ಯಂಡ್ ನೌ ಡಾನ್ ಎನ್ಸಿಲ್ಮೋ, ಇವಾಗ ಏನಾಗಿದೆ ಅಂದರೆ ಡಾನ್ ಎನ್ಸಿಲ್ಮೋ, ಡಾನ್ ಅಂದರೆ ಇಲ್ಲಿ ಮೀನಿಂಗ್ ಕೊಟ್ಟಿದ್ದಾರೆ ನೋಡಿ, ಸ್ಪ್ಯಾನಿಷ್ ಟೈಟಲ್ ಆಫ್ ರೆಸ್ಪೆಕ್ಟ್ ಮಚ್ ಲೈಕ್ ಅ ಸರ್ ಇನ್ ಇಂಗ್ಲೀಷ್. ನಾವು ಇಂಗ್ಲೀಷ್ನಲ್ಲಿ ಏನು ಸರ್ ಅಂತ ಕರಿತೀವಲ್ಲ ರೆಸ್ಪೆಕ್ಟ್ ಆಗಿ, ಅದೇ ರೀತಿ ಸ್ಪ್ಯಾನಿಷ್ದಲ್ಲಿ ರೆಸ್ಪೆಕ್ಟ್ ಕೊಡಬೇಕಾದ್ರೆ ಡಾನ್ ಅಂತ ಕರೀತಾರೆ. ಡಾನ್ ಎನ್ಸಿಲ್ಮೋ, ಆ್ಯಕ್ಚುಲಿ ಹಿಸ್ ನೇಮ್ ಇಸ್ ಎನ್ಸಿಲ್ಮೋ. ಡಾನ್ ಎನ್ಸಿಲ್ಮೋ ಅಂತ ಹೇಳ್ತಾನೆ ನೋಡಿ. ಏನಂತ ಹೇಳ್ತಾನೆ ಅಂದರೆ, ಐ ಆ್ಯಡೆಡ್, ನಾನು ಮತ್ತೆ ಮಾತನ್ನು ಮುಂದುವರಿಸಿದೆ. ನಾನು ಅಂದರೆ ಇಲ್ಲಿ ಆಥರ್. ದೀಸ್ ಅಮೆರಿಕನ್ಸ್ ಆರ್ ಬ್ಯೂಯನ ಜೆಂಟ್. ಈ ಅಮೆರಿಕನ್ಸರು ಬ್ಯೂಯನ ಜೆಂಟ್ ಇದ್ದಾರೆ, ಅಂದರೆ ದೇ ಆರ್ ಗುಡ್ ಪೀಪಲ್ ಇದ್ದಾರೆ, ಒಳ್ಳೆಯ ಜನರಿದ್ದಾರೆ. ಆ್ಯಂಡ್ ದೇ ಆರ್ ವಿಲ್ಲಿಂಗ್ ಟು ಪೇ ಯು ಫಾರ್ ಯುವರ್ ಎಡಿಷ್ನಲ್ ಲ್ಯಾಂಡ್ ಆ್ಯಸ್ ವೆಲ್. ಅವರು ಏನು ಎಡಿಷ್ನಲ್ ಲ್ಯಾಂಡ್ ಇದೆಯಲ್ಲ, ಹೆಚ್ಚಿಗಾದಂಥ ಲ್ಯಾಂಡ್ ಇದೆಯಲ್ಲ, ಅದರ ಅಮೌಂಟ್ ಕೂಡ ಅವರು ಕೊಡಲಿಕ್ಕೆ ತಯಾರಿದ್ದಾರೆ. ಅವರು ಒಳ್ಳೆಯ ಜನ, ಅವರು ಹೆಚ್ಚಿಗೆ ಆದಂಥ ಭೂಮಿಯ ಅಮೌಂಟ್ ಕೂಡ ಕೊಡಲಿಕ್ಕೆ ತಯಾರಿದ್ದಾರೆ. ಎಟ್ ದ ಸೇಮ್ ರೇಟ್ ಪರ್ ಎಕರ್. 1 ಎಕರ್ಗೆ ಏನು ಮುಂಚೆ ಮಾತು ಮುಗಿಸಿದ್ರಲ್ಲ ಅದೇ ರೇಟನ್ನು ಇವರು ಕೊಡಲಿಕ್ಕೆ ತಯಾರಿದ್ದಾರೆ. ಸೊ ದ್ಯಾಟ್, ಅದಕ್ಕಾಗಿ ಇನ್ಸ್ಟೆಡ್ ಆಫ್ $1,200, $1,200 ಅದರ ಬದಲಾಗಿ ಯು ವಿಲ್ ಗೆಟ್ ಆಲ್ಮೋಸ್ಟ್ ಟ್ವೈಸ್ ಆ್ಯಸ್ ಮಚ್. ನಿನ್ನ ಅಮೌಂಟ್ ಈಗ ಏನಾಗುತ್ತದೆ, ಟ್ವೈಸ್ ಆಗುತ್ತದೆ.
ಆ್ಯಂಡ್ ದ ಮನಿ ಈಸ್ ಹಿಯರ್ ಫಾರ್ ಯು. ಆ ಹಣ ಡಬಲ್ ಆದಂಥ ಅಮೌಂಟು ಇಲ್ಲಿದೆ ಅಂಥೇಳಿ ಕೊಡ್ತಾರೆ ನೋಡ್ರಿ. ಈ ರೀತಿ ಮಾತನ್ನು ಸೆಡಿಲ್ ಅವರು ಹೇಳ್ತಾರೆ. ಓಕೆ, ಬೋಯನ್ ಜಂಟೆ ಬಗ್ಗೆ ನಾನು ಕೊಟ್ಟಿದ್ದೀನಿ, ಅದು ಫೊನೆಟಿಕ್ ಕೊಟ್ಟಿದ್ದೀನಿ, ಯಾಕಂದ್ರೆ ಭಾಳಷ್ಟು ಕನ್ಫ್ಯೂಷನ್ ಆಗುತ್ತೆ ಅಂತೇಳಿ. ಬೋಯನ್ ಜಂಟೆ ಗುಡ್ ಪೀಪಲ್ ಅಂತ ನಾವು ಕರಿತೀವಿ. ದ ಓಲ್ಡ್ ಮ್ಯಾನ್ ಹಂಗ್ ಇಸ್ ಹೆಡ್, ಈ ರೀತಿ ಡಬಲ್ ಅಮೌಂಟ್ ಕೊಡ್ತಾರೆ. ನಮಗಾದಿದ್ರೆ ನಾವು ಅಂತಿದ್ವಿ ಹೌದಾ ಅಂತೇಳಿ ನಾವು ಖುಷಿ ಆಗ್ತಿದ್ವಿ. ಬಟ್ ದ ಓಲ್ಡ್ ಮ್ಯಾನ್ ಹಂಗ್ ಈಸ್ ಹೆಡ್ ಫಾರ್ ಅ ಮೂಮೆಂಟ್ ಇನ್ ಥಾಟ್ ಅಂತ. ವಾವ್, ಆತನಿಗೆ ಹಂಗೆ ಮಾಡ್ಕೊಂಡ. ಹಂಗಂದರೆ ಹಂಗೆ ಓಕೆ, ತಲೆಯನ್ನು ಕೆಳಗೆ ಮಾಡ್ತಾನೆ ಒಂದು ಕ್ಷಣ, ಒಂದು ಮೂಮೆಂಟ್, ಮತ್ತು ವಿಚಾರ ಮಾಡ್ತಾನೆ. ವಿಚಾರ ಮಾಡಿ ಏನಂತ ನೋಡ್ರಿ, ದೆನ್ ಈ ಸ್ಟುಡ್ ಅಪ್, ಮತ್ತೆ ಎದ್ದು ನಿಂತ್ಕೋತಾನೆ. ಯಾರು? ಓಲ್ಡ್ ಮ್ಯಾನ್ ಡಾನ್ ಎನ್ಸಿಲ್ಮೋ ಎದ್ದು ನಿಂತ್ಕೋತಾರೆ. ಆ್ಯಂಡ್ ಸ್ಟೇರ್ಡ್ ಅಟ್ ಮೀ, ಮತ್ತು ದಿಟ್ಟಿಸಿ ನೋಡ್ತಾರೆ ನನ್ನ ಕಡೆ ಅಂದರೆ ಇಲ್ಲಿ ಆಥರ್ನ ಕಡೆ. ಸ್ಟೇರ್ಡ್ ಅನ್ನೋದು ಮತ್ತೆ ರಿಪೀಟ್ ಆಗಿದೆ, ಮುಂದೆ ಹಿಂದಿನ ಲೆಸನ್ದಲ್ಲಿ ಬಂದಿತ್ತು. ಏನಂತ ಹೇಳ್ತಾನೆ ನೋಡ್ರಿ, ಫ್ರೆಂಡ್ ಹಿ ಸೆಡ್, ಸ್ನೇಹಿತನೇ ಅಂತ ಹೇಳ್ತಾನೆ. ಯಾರು? ಡಾನ್ ಎನ್ಸಿಲ್ಮೋ. ಯಾರಿಗೆ ಹೇಳ್ತಾನೆ? ಸೆಡಿಲೋಗೆ ಹೇಳ್ತಾನೆ, ಸ್ನೇಹಿತನೇ. ಐ ಡು ನಾಟ್ ಲೈಕ್ ಟು ಹ್ಯಾವ್ ಯು ಸ್ಪೀಕ್ ಟು ಮೀ ಇನ್ ದ್ಯಾಟ್ ಮ್ಯಾನರ್. ನೀನು ನನಗೆ ಆ ರೀತಿ ಮಾತನಾಡೋದು ನನಗೆ ಇಷ್ಟ ಇಲ್ಲ. ನೀನು ಅಂದರೆ ಸೆಡಿಲೋ, ಆ ಎಂದರೆ ನಾನು ಅಂದರೆ ಇಲ್ಲಿ ಡಾನ್ ಎನ್ಸಿಲ್ಮೋ. ನೀನು ಈ ರೀತಿ ನನಗೆ ಮಾತನಾಡೋದು ಸರಿಯಲ್ಲ. ಅಂದರೆ ಏನು ಡಬಲ್ ಹೆಚ್ಚಿಗೆ ಆಗಿದೆ ನಿನ್ನ ಜಾಗ, ಹೆಚ್ಚಿಗೆ ಅಮೌಂಟ್ ತಗೋ ಅಂತ ಹೇಳ್ತಾ ಇದೆಯಲ್ಲ, ಈ ರೀತಿ ಮಾತನಾಡೋದು ನನಗೆ ಸರಿ ಅನಿಸಲ್ಲ ಅಂತ ಹೇಳ್ತಾನೆ. ಯಾರು? ಡಾನ್ ಎನ್ಸಿಲ್ಮೋ. ಓಕೆ, ಆ ಎಂದರೆ ಡಾನ್ ಎನ್ಸಿಲ್ಮೋ, ಯು ಅಂದರೆ ಯುವನ್ ಎ ಸೆಡಿಲೋ. ಐ ಕೆಪ್ ಸ್ಟಿಲ್, ನಾನು ಸುಮ್ಮನೆ ಕೂತ್ಕೊಂಡೆ. ಆ್ಯಂಡ್ ಲೆಟ್ ಹಿಮ್ ಹ್ಯಾವ್ ಹಿಸ್ ಸೇ, ಆತ ಏನು ಹೇಳ್ಬೇಕಂತಲೂ ಹೇಳಿ ಅಂತ ನಾನು ಸುಮ್ಮನೆ ಕೂತ್ಕೊಂಡೆ ಅಂತ ಹೇಳ್ತಾರೆ ಆಥರ್. ಐ ನ್ಯೂ ದೀಸ್ ಅಮೆರಿಕನ್ಸ್ ಆರ್ ಗುಡ್ ಪೀಪಲ್. ಮತ್ತು ಇದನ್ನು ಹೇಳೋದು ಡಾನ್ ಎನ್ಸಿಲ್ಮೋನೇ ಹೇಳ್ತಾನೆ, ನನಗೆ ಗೊತ್ತು ಈ ಅಮೆರಿಕನ್ಸ್ ಒಳ್ಳೆ ಜನರಿದ್ದಾರೆ ಅಂತ. ಆ್ಯಂಡ್ ದಟ್ ಈಸ್ ವೈ ಐ ಹ್ಯಾವ್ ಅಗ್ರಿ ಟು ಸೆಲ್ ಟು ದೆಮ್. ಅದಕ್ಕಾಗಿ ನಾನು ಅವರೊಂದಿಗೆ ಒಪ್ಪಂದ ಮಾಡಿಕೊಂಡೆ ನನ್ನ ಭೂಮಿಯನ್ನು ಮಾರಲಿಕ್ಕೆ. ಬಟ್ ಆದರೆ ಐ ಡು ನಾಟ್ ಕೇರ್ ಟು ಬಿ ಇನ್ಸಲ್ಟೆಡ್. ನನಗೆ ಇನ್ಸಲ್ಟ್ ಆದರೂ ಪರವಾಗಿಲ್ಲ, ಈ ರೀತಿ ಇನ್ಸಲ್ಟ್ ಆಗೋದು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಐ ಹ್ಯಾವ್ ಅಗ್ರಿ ಟು ಸೆಲ್ ಮೈ ಹೌಸ್, ನಾನು ಒಪ್ಪಿಕೊಂಡಿದ್ದೇನೆ ನನ್ನ ಮನೆಯನ್ನು ಮಾರಲಿಕ್ಕೆ. ಆ್ಯಂಡ್ ಲ್ಯಾಂಡ್, ಮನೆ ಮತ್ತು ನನ್ನ ಭೂಮಿಯನ್ನು ಮಾರಲಿಕ್ಕೆ ಒಪ್ಪಿಕೊಂಡಿದ್ದೇನೆ. ಎಷ್ಟಕ್ಕೆ ಅಂತಂದರೆ ಫಾರ್ $1,200, $1,200 ನಾನು ಒಪ್ಪಿಕೊಂಡಿದ್ದೇನೆ. ಆ್ಯಂಡ್ ದ್ಯಾಟ್ ಈಸ್ ದ ಪ್ರೈಸ್. ಈಗಲೂ ಕೂಡ ನಾನು ಅದೇ ಅಷ್ಟೇ ಅಮೌಂಟನ್ನು ತೆಗೆದುಕೊಳ್ಳುತ್ತೇನೆ. ನೋಡಿ ಎಂಥ ಮನಸ್ಸು ಇವ್ರದ್ದು. ಭೂಮಿ ಎಲ್ಲ ಹೆಚ್ಚಿಗಾಗಿದೆ, ಅವ್ರು ಡಬಲ್ ಅಮೌಂಟ್ ಕೊಡ್ಲಿಕ್ಕೆ ತಯಾರಿದ್ದಾರೆ. ಬಟ್ ಈತ ಏನಂತಾನೆ, ನಾನು ಎಷ್ಟಕ್ಕೆ ಒಪ್ಕೊಂಡಿದ್ದೀನಿ, $1,200 ಒಪ್ಕೊಂಡಿದ್ದೀನಿ, ಸೊ ಅಷ್ಟೇ ಅಮೌಂಟ್ ನಾನು ತೆಗೆದುಕೊಳ್ತೀನಿ ಅಂತ ಹೇಳ್ತಾನೆ. ಈ ರೀತಿಯಾಗಿ ಹೇಳ್ತಾನೆ. ಐ ಆರ್ಗ್ಯೂಡ್ ವಿತ್ ಹಿಮ್, ನಾನು ಆತನೊಂದಿಗೆ ವಾದ ಮಾಡಿದೆ. ನಾನು ಅಂದರೆ ಸೆಡಿಲೋ, ನಾನು ಹಿಮ್ ಅಂದರೆ ಓಲ್ಡ್ ಮ್ಯಾನ್ ಜೊತೆ, ಡಾನ್ ಎನ್ಸಿಲ್ಮೋ ಜೊತೆ ವಾದ ಮಾಡಿದೆ. ಬಟ್ ಇಟ್ ವಾಸ್ ಯೂಸ್ಲೆಸ್, ಅದು ಉಪಯೋಗ ಆಗಲಿಲ್ಲ, ಅದು ಯೂಸ್ಲೆಸ್ ಆಯಿತು. ಫೈನಲಿ ಹಿ ಸೈನ್ ದ ಡೀಡ್, ಫೈನಲಿ ಆತ ಸೈನ್ ಮಾಡಿದ ಡೀಡ್ಗೆ, ಅಗ್ರಿಮೆಂಟಿಗೆ. ಆ್ಯಂಡ್ ಟುಕ್ ದ ಮನಿ, ಮತ್ತು ಅಷ್ಟೇ ಅಮೌಂಟನ್ನು ತೆಗೆದುಕೊಂಡ. ಎಷ್ಟು? $1,200 ತೆಗೆದುಕೊಂಡ. ಆ್ಯಂಡ್ ಬಟ್ ರೆಫ್ಯೂಸ್ ಟು ಟೇಕ್ ಮೋರ್ ದೆನ್ ದ ಅಮೌಂಟ್ ಅಗ್ರೀಡ್ ಅಪಾನ್. ಆತ $1,200 ಏನಿತ್ತಲ್ಲ, $1,200, ಅದಕ್ಕಿಂತ ಹೆಚ್ಚಿಗೆ ತೆಗೆದುಕೊಳ್ಳಲಿಕ್ಕೆ ಒಪ್ಪಿಕೊಳ್ಳಲಿಲ್ಲ, ರೆಫ್ಯೂಸ್ ಮಾಡಿದ. ಓಕೆ, ತಿರಸ್ಕಾರ ಮಾಡಿದ. ಯೂಸ್ಲೆಸ್ ಪ್ರಿಫಿಕ್ಸ್ ಇದೆ ಇದು. ರೆಫ್ಯೂಸ್ ಅಂತ ತಿರಸ್ಕರಿಸು, ಎಕ್ಸೆಪ್ಟ್ ಅಂದರೆ ಅಪೋಸಿಟ್ ವರ್ಡ್ಸ್, ಸ್ವೀಕರಿಸು, ತಿರಸ್ಕರಿಸು. ಆತ ಹೆಚ್ಚಿಗೆ ಅಮೌಂಟನ್ನು ತೆಗೆದುಕೊಳ್ಳಲಿಲ್ಲ. ದೆನ್ ಹಿ ಶೂಕ್ ಹ್ಯಾಂಡ್ಸ್, ಅಮೌಂಟ್ ತೆಗೆದುಕೊಂಡ, ಸೈ ಮಾಡ್ದ, ಆಯಿತು. ಹೋಗಬೇಕಾದ್ರೆ ಶೂಕ್ ಹ್ಯಾಂಡ್ಸ್, ಶೇಕನ್. ಓಕೆ, ಕೈ ಅಲಗಾಡಿಸ್ತಾನೆ, ಎಲ್ಲರಿಗೂ ಕೈ ಕುಲುಕಿಸ್ತಾನೆ. ಆಲ್ ಅರೌಂಡ್, ಎಲ್ಲರಿಗೂ ಎಲ್ಲ ಕಡೆ ಕೈ ಅಲಗಾಡಿಸಿ. ಪುಟ್ ಆನ್ ಹಿಸ್ ರ್ಯಾಗ್ಡ್ ಗ್ಲೌಸ್, ಆತ ಏನು ಮಾಡ್ತಾನೆ, ಹರಿದ ಹೋದಂಥ ಏನು ಗ್ಲೌಸ್ ಇರುತ್ತೆ ನೋಡ್ರಿ, ರ್ಯಾಗ್ಡ್ ಗ್ಲೌಸ್ನ ಹಾಕೋತಾನೆ. ಟುಕ್ ಇಸ್ ಸ್ಟಿಕ್ ತೆಗೆದುಕೋತಾನೆ. ಆ್ಯಂಡ್ ವಾಕ್ಡ್ ಔಟ್ ವಿತ್ ದ ಬಾಯ್ ಬಿಹೈಂಡ್ ಹಿಮ್. ಆತ ಮುಂದೆ ಹೋಗ್ತಾನೆ, ಆತನ ಹಿಂದೆ ಹುಡುಗ ಹೋಗ್ತಾನೆ, ಅಥವಾ ಒಬ್ಬ ಹುಡುಗನ ಜೊತೆ ಆತನು ಕೂಡ ಹೋಗ್ತಾನೆ. ಸೊ ಈ ರೀತಿ ಆಗತ್ತೆ ನೋಡಿರಿ. ಓಕೆ, ನಾನು ಇಲ್ಲಿವರೆಗೆ ಹೇಳಿದಂಥ ಪಾಠದ ಸಮಪ್ ಮಾಡ್ತೀನಿ. ಸೊ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಲೆಸನ್ ಹೇಳಲಿಕ್ಕಾಗಲ್ಲ, ಯಾಕಂದರೆ ಒಂದೇ ವಿಡಿಯೋದಲ್ಲಿ ಎಲ್ಲವನ್ನೂ ಹೇಳಲಿಕ್ಕೆ ಒತ್ತಾಯ ಆಗುತ್ತೆ. ಸೊ ಅದಕ್ಕಾಗಿ ಇಲ್ಲಿಗೆ ನಾನು ಸಮಪ್ ಮಾಡ್ತೀನಿ. ನಾನು ಇಡೀ ಪಾಠವನ್ನು 6 ಪ್ಯಾರಾಗ್ರಾಫ್ಸ್ನ 6 ಪಾಯಿಂಟ್ಸ್ ಆಗಿ ರಿಮೆಂಬರ್ ಮಾಡಲಿಕ್ಕೆ, ನಿಮ್ಮ ನೆನಪಲ್ಲಿ ಇಟ್ಕೊಳ್ಳಿಕ್ಕೆ ಹೆಲ್ಪ್ ಮಾಡ್ತೀನಿ. ಯಾವ್ಯಾವ 6 ಪಾಯಿಂಟ್ಸ್ ಅಂದರೆ, ಫಸ್ಟ್ ಪಾಯಿಂಟ್ ನೋಡಿ, ಇನ್ಫಾರ್ಮೇಷನ್ ಅಬೌಟ್ ಡಾನ್ ಎನ್ಸಿಲ್ಮೋಸ್ ಲ್ಯಾಂಡ್. ಫಸ್ಟಿಗೆ ಆ ಡಾನ್ ಎನ್ಸಿಲ್ಮೋ ಲ್ಯಾಂಡ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಫಸ್ಟ್ ಪ್ಯಾರಾಗ್ರಾಫ್ದಲ್ಲಿ. ಆ್ಯಂಡ್ ಇನ್ ದ ಸೆಕೆಂಡ್ ಪ್ಯಾರಾಗ್ರಾಫ್ ಡಾನ್ ಎನ್ಸಿಲ್ಮೋಸ್ ಕಸ್ಟ್ಯೂಮ್ ಬಗ್ಗೆ ಕೊಟ್ಟಿದ್ದಾರೆ, ಆತನ ವೇಷಭೂಷಣ ಹೇಗಿತ್ತು ಅನ್ನೋದನ್ನು. ಸೊ ಅದನ್ನು ನಾನು ಪಿಕ್ಚರ್ಗೆ ಸಹ ತೋರಿಸಿದ್ದೀನಿ. ಆ್ಯಂಡ್ ಥರ್ಡ್ ಪಾಯಿಂಟ್, ಡಾನ್ ಎನ್ಸಿಲ್ಮೋ ಆ್ಯಂಡ್ ಚಾಪ್ಲಿನ್ ಬಗ್ಗೆ ಕಂಪೇರ್ ಮಾಡಿದ್ದಾರೆ ಥರ್ಡ್ ಪ್ಯಾರಾಗ್ರಾಫ್ದಲ್ಲಿ.
ಆಮೇಲೆ 4th ಪ್ಯಾರಾಗ್ರಾಫ್ದಲ್ಲಿ ದ ಕನ್ವರ್ಸೇಷನ್ ಬಿಟ್ವೀನ್ ಡಾನ್ ಎನ್ಸಿಲ್ಮೋ ಆ್ಯಂಡ್ ಆಥರ್ ಅಮೆರಿಕನ್ಸ್ ಅಂತ ನಾನು ಕೊಟ್ಟಿದ್ದೀನಿ. ಡಾನ್ ಎನ್ಸಿಲ್ಮೋ ಮತ್ತು ಆಥರ್ ಮತ್ತು ಅಮೆರಿಕನ್ಸ್ ನಡುವೆ ಆದಂಥ ಸಂಭಾಷಣೆಯನ್ನು ಕೊಟ್ಟಿದ್ದಾರೆ. ಆ್ಯಂಡ್ 5th ಪ್ಯಾರಾಗ್ರಾಫ್ದಲ್ಲಿ ಡಾನ್ ಎನ್ಸಿಲ್ಮೋಸ್ ಪ್ರಿನ್ಸಿಪಲ್ ಬಗ್ಗೆ ಆತನ ತತ್ವ ಏನಿತ್ತು, ಅಮೌಂಟ್ ಹೇಗೆ ತೆಗೆದುಕೊಳ್ಳಲಿಲ್ಲಲ್ಲ ಅದರ ತತ್ವದ ಬಗ್ಗೆ ಕೊಟ್ಟಿದ್ದಾರೆ. ಆ್ಯಂಡ್ ಫೈನಲಿ 6th ಪ್ಯಾರಾಗ್ರಾಫ್ದಲ್ಲಿ ದ ಫೈನಲ್ ಡಿಸಿಷನ್ ಏನು ತಗೊಂಡ ಅನ್ನೋದನ್ನು ಕೊಟ್ಟಿದ್ದಾರೆ. ಈ 6 ಪಾಯಿಂಟ್ಸ್ ಮೂಲಕ ನಾವು ಇಡೀ ಇವತ್ತಿನ ವಿಡಿಯೋದ ಪಾಯಿಂಟ್ಸ್ಗಳನ್ನ ನಾವು ನಮ್ಮದಲ್ಲಿ ಇಟ್ಕೋಬೋದು. ಓಕೆ, ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ಇನ್ನೊಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಹೆಚ್ಚು ಲೈಕ್ ಮಾಡಿ, ಇದು ಮತ್ತೆ ಮುಂದುವರಿಯಲ್ಪಡುತ್ತದೆ. ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾಕಂದರೆ ಈ ರೀತಿ ಪಾರ್ಟ್ 1 ಮತ್ತು ಪಾರ್ಟ್ 2 ನಾನು ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ. ಆವಾಗ ನೀವು ಸಬ್ಸ್ಕ್ರೈಬ್ ಆಗಿದ್ದರೆ ಆಟೋಮೆಟಿಕ್ ಏನಾಗುತ್ತೆ, ಆ ವಿಡಿಯೋಗಳು ನಿಮಗೆ ತಲುಪ್ತಾ ಇರ್ತವೆ. ಸೊ ನೋಟಿಫಿಕೇಷನ್ ಬೆಲ್ಲನ್ನು ಆನ್ ಮಾಡಿ ಮತ್ತು ಅಲ್ಲಿ ಆಲ್ ಅಂತ ಕ್ಲಿಕ್ ಮಾಡಿ. ಸೊ ನಾನು ಮುಂದೆ ಮಾಡುವಂಥ ವಿಡಿಯೋಗಳು ನಿಮಗೆ ತಲುಪ್ತಾ ಇರುತ್ತವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ.